ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರುಳಿ 1 ಗಂಟೆ ಆಯ್ತು, ಬೇಗ ಕಾರ್ಯಕ್ರಮ ಶುರು ಮಾಡ್ರಿ. ಯಾರನ್ನೀ ಕರೆಸ್ತಾ ಇದ್ದೀರಾ, ಯಾರಪ್ಪ ಇವತ್ತು ಅಡುಗೆ ಮಾಡಿ ತೋರಿಸ್ತಾ ಇದಾರೆ ನಮ್ಮ ಕಾರ್ಯಕ್ರಮಕ್ಕೆ ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಖತ್ತಾಗಿರೋದೊಂದು ಬಿರಿಯಾನಿ ತೋರಿಸ್ತೀನಿ ಮುರುಳಿ, ಆಮೇಲೆ ಇನ್ನೊಂದೇನೋ ಐಟಮ್ ತೋರಿಸ್ತೀನಿ, ಇನ್ನೊಂದೇನೋ ತೋರಿಸ್ತೀನಿ ಅಂತ ಸಿಕ್ಕಾಪಟ್ಟೆ ಆಸೆ ತೋರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸುಚಿತ್ರಾ ನಮಸ್ಕಾರ. ಸುಚಿತ್ರಾ, ಏನ್ ಮಾಡ್ತಾ ಇದ್ರಿ ಇವತ್ತು? ಕ್ವಿಕ್ ಚಿಕನ್ ಬಿರಿಯಾನಿ. ಕ್ವಿಕ್ ಚಿಕನ್ ಬಿರಿಯಾನಿ ಮಾಡ್ತಾ ಇದಾರೆ ಸುಚಿತ್ರಾ ಅವರು. ಏನು ಕ್ವಿಕ್ ಚಿಕನ್ ಬಿರಿಯಾನಿಗೂ ದಮ್ ಬಿರಿಯಾನಿಗೂ ಮೊಘಲ್ ಬಿರಿಯಾನಿ ಏನ್ ವ್ಯತ್ಯಾಸ ಏನಿದೆ? ಪ್ರೋಸೆಸ್ ಕಡಿಮೆ, ತುಂಬಾ ಬೇಗ ಆಗುತ್ತೆ ಚಿಕನ್ ಬಿರಿಯಾನಿ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತಾ? ಗ್ಯಾರಂಟಿನಾ? ಖಂಡಿತ. ಏನ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದೀರಾ ಇವಾಗ, ಎಲ್ಲಾ ಕಡೆ ನಿಮ್ದೆ ಮಾತಾಡ್ತಾ ಇದಾರೆ. ನಾಟಿ ಕೋಳಿ ತೋರಿಸ್ಬಿಟ್ರು, ಮುದ್ದೆ ತೋರಿಸ್ಬಿಟ್ರು ಅಂತ ಬಹಳ ಖುಷಿಯಾಗಿದ್ದೀರಾ? ಎಲ್ಲ ಕೇಳ್ತಾ ಇದಾರೆ, ತುಂಬಾ ಚೆನ್ನಾಗಿತ್ತು ನಾಟಿ ಕೋಳಿ ಸಾರು. ಓ ವೆರಿ ಗುಡ್ ವೆರಿ ಗುಡ್. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಮುರಳೀಧರ್ ಅವರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿರೋದೊಂದು ಕ್ವಿಕ್ ಬಿರಿಯಾನಿನ ಮಾಡೋದು ಯಾವ ರೀತಿ ಮಲ್ಲಿರೋರು ಎಲ್ಲಾರು ಮಾಡ್ಕೋಬಹುದು. ತುಂಬಾ ಈಸಿ ರೀ ಬಿರಿಯಾನಿ ಮಾಡೋದು. ಅವೆಲ್ಲ ಅಷ್ಟೊಂದು ದೊಡ್ಡದಾಗೆಲ್ಲ ಮಾಡ್ಬೇಕಾಗಿಲ್ಲ, ತಿನ್ ನೋಡಿ ಆಮೇಲೆ ಹೇಳಿ ಅಂತ ಇದಾರೆ. ಓಕೆ, ಇಮಿಡಿಯೇಟ್ ಆಗಿ ಕ್ವಿಕ್ ಬಿರಿಯಾನಿ ಶುರು ಮಾಡೋಣ. ಕ್ವಿಕ್ ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ? ಕ್ವಿಕ್ ಚಿಕನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬಾಸುಮತಿ ಅಕ್ಕಿ, ಅರಿಶಿನ, ಚಕ್ಕೆ, ಲವಂಗ, ಮೆಂತ್ಯ, ಸೋಂಪು, ಈರುಳ್ಳಿ, ಬಿರಿಯಾನಿ ಎಲೆ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಅನಾನಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ತುಪ್ಪ, ಉಪ್ಪು, ಎಣ್ಣೆ. ಎಷ್ಟು ಕೆಜಿ ಚಿಕನ್ ತಂದಿದ್ದೀರಾ ಸುಚಿತ್ರಾ? ಒಂದು ½ kg ಚಿಕನ್. ½ kg. ಓಕೆ, ಇಮಿಡಿಯೇಟ್ ಆಗಿ ಕ್ವಿಕ್ ಅಂದ್ರೆ ದಿಢೀರ್ ಅಂತ, ಕ್ವಿಕ್ ಅಂತ ಬಿರಿಯಾನಿ ಯಾವ ರೀತಿ ಮಾಡಬೇಕು ಅಂತ ಸುಚಿತ್ರಾ ತೋರಿಸ್ತಾ ಇದ್ದಾರೆ. ಸುಚಿತ್ರಾ, ಏನ್ ಕೊಡ್ಲಿ ನಿಮ್ಗೆ ನಾನು? ಕುಕ್ಕರ್ ಬೇಕು. ಕುಕ್ಕರ್ ಕೊಟ್ಟಾಗಿದೆ. ಕುಕ್ಕರ್ಗೆ ಫಸ್ಟ್ ತುಪ್ಪ ಹಾಕೋಬೇಕು ಅಂತ ತುಪ್ಪ ಕಾಣುತ್ತೆ. ಹಾಕ್ಬೇಕು. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀರಾ? ಸ್ವಲ್ಪ ಎಣ್ಣೆ ಹಾಕ್ಲಾ? ಆಯಿಲ್ ಹಾಕಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಮೇಡಮ್, ಶುರು ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಾಯ್ಬೇಕು ಅಂತ ಕಾಣುತ್ತೆ. ಸ್ವಲ್ಪ ಕಾಯಿದೆ. ಇದಕ್ಕೆ ಈ ಕ್ವಿಕ್ ಬಿರಿಯಾನಿಗೆ ಮಾಮೂಲಿ ರೈಸ್ ಉಪಯೋಗಿಸಿದ್ರೆ ಪರವಾಗಿಲ್ವಾ? ಮಾಮೂಲಿ ರೈಸ್ ಉಪಯೋಗಿಸಬಹುದು, ಬಟ್ ಬಾಸ್ಮತಿ ರೈಸ್ ಉಪಯೋಗಿಸಿದ್ರೆ ಟೇಸ್ಟ್ ಇನ್ನ ಜಾಸ್ತಿ ಇರುತ್ತೆ. ಆದ್ರೆ ಒಂದು 15-20 ನಿಮಿಷಕ್ಕೆ ಬಿರಿಯಾನಿ ರೆಡಿ ಮಾಡಬಹುದು. ಬಿರಿಯಾನಿ ರೆಡಿ ಮಾಡಬಹುದು. ಏನು ಗ್ರೈಂಡ್ ಮಾಡೋಷ್ಟು ಏನಿಲ್ಲ. ಎಲ್ಲರ ಮನೇಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೇ ಇರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಗರಂ ಮಸಾಲ ಇಟ್ಕೊಂಡೇ ಇರ್ತಾರೆ. ಗ್ರೈಂಡಿಂಗ್ ಪ್ರೋಸೆಸ್ ಇಲ್ಲ ಬಿರಿಯಾನಿ. ಎಲ್ಲ ಒಗ್ಗರಣೆಗೆ ಹಾಕೋದು, ಚಾಪ್ ಮಾಡಿ ಒಗ್ಗರಣೆಗೆ ಹಾಕೋದು, ಬಿರಿಯಾನಿ ರೆಡಿ. ಫಸ್ಟ್ ಈಗ ಒಗ್ಗರಣೆಗೆ ಚಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಚಕ್ಕೆ 1-2-3, ಲವಂಗ, ಏಲಕ್ಕಿ ಒಂದು 4 to 5. ಇದು ಅನಾನಸು. ಬಿರಿಯಾನಿಗೆ ಇದು ಹಾಕ್ಲೇಬೇಕು. ಇದು ಹಾಕೋದ್ರಿಂದಾನೇ ಒಳ್ಳೆ ಫ್ಲೇವರ್ ಬಿರಿಯಾನಿಗೆ. ಸ್ವಲ್ಪ ಸೋಂಪು, ಇದು ಡೈಜೆಷನ್ಗೂ ಈಸಿ ಆಗುತ್ತೆ. ಬಿರಿಯಾನಿ ತಿನ್ನೋದ್ರಿಂದ ತುಂಬಾ ಸ್ಪೈಸಿ ಇರುತ್ತೆ. ಸೋಂಪು ಹಾಕೋದ್ರಿಂದ ಬೇಗ ಡೈಜೆಸ್ಟ್ ಆಗುತ್ತೆ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಬಿರಿಯಾನಿಗೆ. ಓಹೋ, ತುಪ್ಪದಲ್ಲಿ ಈರುಳ್ಳಿನ ಕರ್ದಾಗಿದೆ. ವೆರಿ ಗುಡ್. ಸ್ವಲ್ಪ ಈರುಳ್ಳಿ ಫ್ರೈ ಹಾಕ್ಬೇಕು. ಈರುಳ್ಳಿ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ ದಿಢೀರ್ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದಾರೆ ಸುಚಿತ್ರಾ. ಸ್ವಲ್ಪ ಆನಿಯನ್ಸ್ ರೆಡ್ಡಿಶ್ ಹಾಕ್ಬೇಕು. ಓಕೆ, ಅದಾಗಿಲ್ಲ ಅಂದ್ರೆ ಅದು ಫ್ಲೇವರ್ ಚೆನ್ನಾಗಿರಲ್ಲ. ಆಮೇಲೆ ಅದೊಂದು ಎಲೆ ಒಂದು ತೋರಿಸಿರಿ. ಎಲೆ ಒಂದು ಹಾಕ್ಬೇಕಾಗಿತ್ತು ಅಂತ ನೀವು ಇವಾಗ ಹಾಕ್ಬೋದಲ್ವ ಎಲೆನ? ಹಾಕ್ಬೋದು. ಇದು ಬಿರಿಯಾನಿ ಎಲೆ ಅಂತ ಮನೆಯಲ್ಲಿ ಬೆಳೆದಿರೋದು. ಇದು ಅಕ್ಕಿ ಡಬ್ಬಕ್ಕೆ ಹಾಕಿಟ್ರು ಸೇಮ್ ಬಾಸ್ಮತಿ ಫ್ಲೇವರ್ ತರಾನೇ ಬರುತ್ತೆ. ಅಕ್ಕಿ ಡಬ್ಬ ತೆಗೆದ ತಕ್ಷಣ ನಿಮ್ಗೆ ಮಾಮೂಲಿ ರೈಸ್ ಆದ್ರೂ ಅಕ್ಕಿ ಇದು ಬಾಸ್ಮತಿ ರೈಸ್ ಫ್ಲೇವರೇ ಬರುತ್ತೆ ನಿಮ್ಗೆ. ಬಿರಿಯಾನಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಿಲ್ಲ ಅಂದ್ರೆ ಡ್ರೈ ಬೇ ಲೀವ್ಸ್, ಮನೇಲಿ ಬಿರಿಯಾನಿ ಎಲೆ ಒಣಗಿರೋದಿರುತ್ತಲ್ಲ, ಅದು ಸಹ ಹಾಕ್ಬೋದು. ಆಮೇಲೆ ನೀವು ಓದಿದಲ್ಲ ಇಲ್ಲಿ? ಮೈಸೂರು. ಮೈಸೂರು ಯಾವ ಕಾಲೇಜಲ್ಲಿ ಓದಿದ್ದು? ಟೆರೇಸಿಯನ್ ಕಾಲೇಜ್. ಓಕೆ, ಎಲ್ಲಿದೆ ಅದು? ಸಿದ್ಧಾರ್ಥ ಲೇಔಟ್. ಸಿದ್ಧಾರ್ಥ ಲೇಔಟ್ ಅಲ್ಲಿ ಇದೆ. ಮನೆಯೆಲ್ಲ ಸಿದ್ಧಾರ್ಥ ಲೇಔಟ್ ಅಲ್ಲಿ ಇದೆ? ಮನೆಯೆಲ್ಲ ಸಿದ್ಧಾರ್ಥ ಲೇಔಟ್. ಆನಿಯನ್ಸ್ ಈಗ ಸ್ವಲ್ಪ ರೆಡ್ ಆಗಿದೆ. ಹೌದು, ಆಗಿದೆ. ಇವಾಗ ಸ್ವಲ್ಪ ಟೊಮ್ಯಾಟೊ. ನಮ್ಮ ಅಡುಗೆ ಮನೆಯೆಲ್ಲ ಘಮ ತುಂಬಿಕೊಳ್ತಾ ಇದೆ. ಘಮ ಬರ್ತಾ ಇದೆಯಾ? ಬರ್ತಾ ಇದೆ. ಒಳ್ಳೆ ವಾಸನೆ ಬರ್ತಾ ಇದೆ. ಘಮ ಬರ್ತಾ ಇದೆ. ಆಹಾ. ಟೊಮೆಟೊ ಫ್ರೈ ಹಾಕ್ತಾ ಇದ್ದಂಗೆ ಸ್ವಲ್ಪ ಹಲ್ದಿ, ಅರಿಶಿನದ ಪುಡಿ. ಖಾರ ಜಾಸ್ತಿ ಬೇಕು ಮುರಳಿ ನಿಮ್ಗೆ? ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಒಳ್ಳೇದು ಸುಚಿತ್ರಾ ಅವ್ರೆ, ಮಾಡಿ. ಗ್ರೀನ್ ಚಿಲ್ಲೀಸ್, ಇದು ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಹಾಕ್ಬೇಕು, ಆಗ ಬೇಗ ಆಗುತ್ತೆ. ಪುದೀನ ಇಲ್ದಿರ ಬಿರಿಯಾನಿ ಆಗೋದೇ ಇಲ್ಲ. ಪುದೀನ ಬೇಕೇ ಬೇಕು. ಪುದೀನ ಬೇಕೇ ಬೇಕು ಅಂತೀರಾ? ಬೇಕೇ ಬೇಕು. ವಾಸನೆಗ, ಟೇಸ್ಟ್, ಸ್ಮೆಲ್ ಎಲ್ಲದಕ್ಕೂ ಫ್ಲೇವರ್ಗೆ. ಓಕೆ,
ಅಂದ್ರೆ ನನಗೇನು ಅಂತ ಖುಷಿ ಆಗ್ತಾ ಇರೋದಂದ್ರೆ ಈ ರುಬ್ಕೊಳ್ಳೋದಿಲ್ಲ, ರುಬ್ಬೋದು ಮಸಾಲೆ ಏನೂ ಇಲ್ಲ, ಇಲ್ಲ. ಮಿಕ್ಸಿ ಬೇಕಾಗಿಲ್ಲ, ಮನೇಲಿ ಕರೆಂಟ್ ಇರೋಂತ ಅವಶ್ಯಕತೆನೂ ಇಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿ ಮನೇಲಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಈಗೆಲ್ಲ ಕ್ವಿಕ್ ಆಗಿ ಮಾಡೋಕ್ಕೋಸ್ಕರ ಜಿಂಜರ್ ಗಾರ್ಲಿಕ್ ಪ್ಲೇಸ್ ರೆಡಿ ಇರುತ್ತೆ ಮನೇಲಿ. ಓಕೆ, ಅದರಿಂದ ಗ್ರೈಂಡಿಂಗ್ ಏನು ಇಲ್ಲ ಇದರಲ್ಲಿ. ಸ್ವಲ್ಪ ಸಾಲ್ಟ್ ಹಾಕೋಣ, ಆಗ ಬೇಗ ಕುಕ್ ಆಗುತ್ತೆ. ಟೊಮ್ಯಾಟೊ ಆನಿಯನ್ಸ್ ಎಲ್ಲ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಎಲ್ಲ ಚೆನ್ನಾಗಿ ಎಷ್ಟು ಫ್ರೈ ಕೆಜಿ ಆಗಿದೆ. ಚಿಕನ್ ಹಾಕ್ತಾ ಇದ್ದೀರಾ ಇದು ನೀವು? ಹಾಫ್ ಕೆಜಿ ಚಿಕನ್. ಹಾಫ್ ಕೆಜಿ ಬಾಯ್ಲರ್ ಚಿಕನ್. ಓಕೆ ಓಕೆ, ತುಂಬಾ ಡ್ರೈ ಆಗಿದೆ. ಅಂದ್ರೆ ಚಿಕನ್ ತಂದ ತಕ್ಷಣನೇ ಅರಿಶಿನ ಪುಡಿ ಹಾಕಿ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಓಕೆ, ಈಗ ಫ್ರೈ ಆಗಿದೆ ಇದೆಲ್ಲ. ಚಿಕನ್ ಹಾಕೋಣ. ಇದು ಅಕ್ಕಿ ಮೊದಲೇ ನೀರಲ್ಲಿ ನೆನೆಸಿಟ್ರೆ ಬೇಗ ಕುಕ್ ಆಗುತ್ತೆ. ಎಷ್ಟು ನಿಮಿಷ ನೆನೆಸ್ಬೇಕಾಗುತ್ತೆ ಸುಚಿತ್ರ? ಒಂದು 15 to 20 ಮಿನಿಟ್ಸ್ ಅಂದ್ರೆ ಸಾಕು, ಬೇಗ ಕುಕ್ ಆಗ್ಬಿಡುತ್ತೆ. ಕುಕ್ ಬೇಗ ಆಗುತ್ತೆ. ಓಕೆ, ಹಾಕಿ. ಅರ್ಧ ಕೆಜಿ ಚಿಕನ್ಗೆ ಎಷ್ಟು ಕೆಜಿ ಅಕ್ಕಿ ಹಾಕ್ಬೇಕಾಗುತ್ತೆ? ಈಕ್ವಲ್ ಅದು. ಎಷ್ಟು ಅಕ್ಕಿ ಹಾಕ್ತೀವಿ ಅಷ್ಟು ಚಿಕನ್. ಅಷ್ಟು ಚಿಕನ್ ಹಾಕ್ಬೇಕು. ಈಗ ಅಕ್ಕಿ ಆಡ್ ಮಾಡ್ತೀವಿ. ಓಕೆ, ಕ್ವಿಕ್ ಬಿರಿಯಾನಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಫಟಾಫಟ್ ಅಂತ ಮನೆಗೆ ಯಾರಾದ್ರು ಬಂದ್ರೆ ನೀವು ಇಮಿಡಿಯೇಟ್ ಆಗಿ ಕ್ವಿಕ್ ಬಿರಿಯಾನಿನ ಮಾಡಿ ತೋರಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ, ಜಾಸ್ತಿ ರಿಸ್ಕ್ ಇಲ್ಲ, ಮನೇಲಿ ಕರೆಂಟ್ ಇರಬೇಕಾಗಿಲ್ಲ, ಮಿಕ್ಸ್ ಮಾಡಬೇಕಾಗಿಲ್ಲ, ಗ್ರೈಂಡಿಂಗ್ ಕಳಿಸ್ಬೇಕಾಗಿಲ್ಲ. ಇವಾಗ ಫಸ್ಟ್ ನಾನು ಚಕ್ಕೆ ಲವಂಗ ಏಲಕ್ಕಿ ಹಾಕ್ತೆ, ನೋಡಿದ್ರಿ ನೀವು? ಹೌದು. ಅದು ಏನಿದ್ರು ಬರೀ ಫ್ಲೇವರ್ ಬರುತ್ತೆ. ಓಕೆ, ಇದು ಚಕ್ಕೆ ಲವಂಗ ಏಲಕ್ಕಿ ಪುಡಿ ಮಾಡಿರಂತದ್ದು. ಇವಾಗ ಡೈರೆಕ್ಟ್ ಟೇಸ್ಟ್ ಬರುತ್ತೆ. ಇದು ಅದೇನಿದ್ರು ಫ್ಲೇವರಿಗೆ ಹಾಕೋದು. ಫಸ್ಟ್ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಒಂದು ಫ್ಲೇವರ್ ಬರಲಿ ಅಂತ. ಇದು ಪೌಡರ್ ಮಾಡಿರೋದು. ಲಾಸ್ಟ್ ಅಲ್ಲಿ ಹಾಕಿದ್ರೆ ಫ್ಲೇವರ್ ಹಾಗೆ ಇರುತ್ತೆ. ಚಕ್ಕೆ ಲವಂಗ ಏಲಕ್ಕಿ ಪುಡಿ. ಮತ್ತೆ ನೀರ್ ಆಡ್ ಮಾಡೋಣ. ನೀರ್ ಹಾಕ್ಬೇಕಾ? ಎಷ್ಟು ಹಾಕ್ಬೇಕು ನೀರ್ನ? ಇದೇ ತುಂಬಾ ಇಂಪಾರ್ಟೆಂಟ್. ಈಗ 1 ಕಪ್ ಅಕ್ಕಿ ಆದ್ರೆ 1.5 ಕಪ್ ನೀರ್ ಹಾಕ್ಬೇಕು. ಅವಾಗ ಬಿಡಿ ಬಿಡಿಯಾಗುತ್ತೆ. ಈಗ 1:2 1 ಕಪ್ ರೈಸ್ಗೆ 2 ಅಳತೆ ನೀರ್ ಹಾಕಿದ್ರೆ ಮುದ್ದೆ ಆಗುತ್ತೆ ಬಿರಿಯಾನಿ. ಬಿರಿಯಾನಿ ಮುದ್ದೆ ಇರೋ ಚೆನ್ನಾಗಿರುತ್ತಾ, ಬಿಡಿ ಬಿಡಿಯಾರೆ ಚೆನ್ನಾಗಿರುತ್ತಾ? ಯೂಶಲಿ ಬಿರಿಯಾನಿ ಬಿಡಿ ಬಿಡಿಯಾಗಿ ಇರಬೇಕು. ಓಕೆ, 1.5 ಇನ್ನು ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಹಾಕ. ಚಿಕನ್ ಇದೆಲ್ಲ ಸಾಕಷ್ಟೇನೆ? ಸಾಕು. ಅವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ಬೇಯ್ಬೇಕಾದ್ರೆ ಬೇಕ್ ಹಾಕಿದ್ದೀನಿ. ಇವಾಗ ಬಿರಿಯಾನಿಗೆ ಎಷ್ಟು ಬೇಕು ಸಾಲ್ಟ್ ಆಸ್ ಪರ್ ಟೇಸ್ಟ್ ಬೇಕಾಗುತ್ತೆ ನೋಡ್ಕೊಂಡು ಹಾಕಿ. 2 ಸ್ಪೂನ್ಸ್ ಬೇಕು. ಓಕೆ ಓಕೆ ಓಕೆ, ಇನ್ಯಾಕ್ ತಡ, ಮುಚ್ಚೋಣವಾ? ಹೇಳಿ. ಓಕೆ ಸುಚಿತ್ರಾ, ವಿಷಲ್ ಹೋಗುತ್ತೆ. ಒಂದು ವಿಷಲ್ಗೆ ಫಸ್ಟ್ ಕ್ಲಾಸ್ ಆಗಿರೋ ಕ್ವಿಕ್ ಬಿರಿಯಾನಿ ರೆಡಿ ಮಾಡಿರ್ತೀರಾ? ಬಿರಿಯಾನಿ ರೆಡಿ ಆಗ್ಬಿಡುತ್ತಾ? ಓಕೆ, ಕ್ವಿಕ್ ಬಿರಿಯಾನಿ ರೆಡಿ ಆಗ್ಲಿ. ಫಟಾಫಟ್ ಅಂತ ಏನ್ ಮಾಡಿ ತೋರಿಸ್ತಾ ಇದೀರಾ? ಫಟಾಫಟ್ ಅಂತ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ. ಎಗ್ ಮಸಾಲ. ಎಗ್ ಮಸಾಲ ನಮ್ಗೆ ಸರ್ಪ್ರೈಸಾ? ಓಕೆ, ಸರ್ಪ್ರೈಸ್ ಇದೆ ಪರವಾಗಿಲ್ಲ. ಅಥವಾ ಕ್ವಿಕ್ ನೀವು ಸರ್ಪ್ರೈಸ್ ಆಗಿ ಏನ್ ರೆಡಿ ಮಾಡ್ಕೊಳ್ಳಿ, ಅದು ಸ್ವಲ್ಪ ಕೂಗ್ತಾ ಇರಲಿ. ಕುಕ್ಕರ್ ಕುಗ್ಬೇಕು, ನಾವೆಲ್ಲ ಕಾಯ್ತಾ ಇದೀವಿ. ಒಂದ್ ಸರಿ ಕುಕ್ಕರ್ ಕುಗ್ ತಕ್ಷಣ ಕ್ವಿಕ್ ಬಿರಿಯಾನಿ ರೆಡಿ ಆಗುತ್ತೆ. ಆ ಬಿರಿಯಾನಿ ರೆಡಿ ಆದ್ಮೇಲೆ ಅದ್ರ ಜೊತೆಗೆ ಒಂದು ಸೈಡ್ಸ್ ಚೆನ್ನಾಗಿರೋದು ಮಾಡಿ ಸುಚಿತ್ರಾ ಅಂತ. ಸುಚಿತ್ರಾ ಕೇಳಿದ ತಕ್ಷಣ ಸಖತ್ತಾಗಿರೋದೇನೋ ಮಾಡ್ತೀವಿ ಅಂತ ಹೇಳಿದಾರೆ. ಅದೇನ್ ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ. ಸುಚಿತ್ರಾ, ಫಟಾಫಟ್ ಅಂತ ಏನ್ ಮಾಡ್ತಾ ಇದ್ರಿ? ಇದು ಎಗ್ ಮಸಾಲ. ಎಗ್ ಅಂದ್ರೆ ಏನ್ರಿ ಹೊಸ ತರ ಎಗ್? ಅದು ನೋಡಿಲ್ಲ. ರಾ ಎಗ್ ವಿತೌಟ್ ಶೆಲ್. ಓಕೆ, ನಾಟಿ ಕೋಳಿ ಮೊಟ್ಟೆ. ನಾಟಿ ಕೋಳಿಯ ಮೊಟ್ಟೆಗಳು. ಓಕೆ, ಇದು ಶೆಲ್ ಇಲ್ದೇ ಇರೋದು. ಓಕೆ, ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಮಾಮೂಲಿ ಬಾಯ್ಲ್ಡ್ ಎಗ್ ತಿನ್ನೋದಕ್ಕಿಂತ ಓಕೆ, ಇದು ರುಚಿ ಬೇರೆ ತರ ಇರುತ್ತೆ. ಕರೆಕ್ಟ್. ಅದೆಲ್ಲಿ ಸಿಗುತ್ತೆ? ಕೋಳಿ ಅಂಗಡಿಗಳಲ್ಲಿ ಸಿಗುತ್ತೆ. ಕೋಳಿ ಹೊಟ್ಟೆ ಒಳಗಿರುತ್ತೆ. ಓಕೆ 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 ಓಕೆ. ಇದಕ್ಕೆ ಇದು ಮಾಡ್ಬೇಕಂದ್ರೆ ಏನೇನ್ ಬೇಕು? ಬೇಬಿ ಎಗ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ ಗೊಂಚಲು, ಚಕ್ಕೆ, ಲವಂಗ, ಏಲಕ್ಕಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗಸಗಸೆ, ಈರುಳ್ಳಿ, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು. ಇಷ್ಟಿದ್ರೆ ಸಾಕು. ಫಸ್ಟ್ ಕ್ಲಾಸ್ ರೆಡಿ ಆಗುತ್ತಾ? ಶುರು ಮಾಡೋಣ ಫಟಾಫಟ್ ಅಂತ. ಯಾಕಂದ್ರೆ ಬಿರಿಯಾನಿ ಪಕ್ಕ ಇಟ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಅನ್ಕೊಂಡಿದೀನಿ. ಹಾಗಿದ್ರೆ ಇನ್ಯಾಕ್ ತಡ, ಕುಕ್ಕರ್ ಕೂಗೋದ್ರೊಳಗೆ ಫಸ್ಟ್ ಕ್ಲಾಸ್ ಆಗಿ ಫಟಾಫಟ್ ಅಂತ ಮಾಡ್ಕೊಟ್ಬಿಡ್ತೀರಾ ನನಗೆ? ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಪ್ಯಾನ್ ಕೊಡಿ, ಫ್ರೈ ಮಾಡ್ಕೊಂಡು. ಸ್ಮಾಲ್ ಪ್ಯಾನ್ ಸಾಕಾಯ್ತು? ಸಾಕಾ? ಓಕೆ, ಒಂದೇ ಕುಕ್ ಸಾಕಂತ ಇದ್ದೀರಾ? ಪ್ಯಾನ್ ಇಟ್ಟಾಗಿದೆ. ಕುಕ್ಕರ್ ಜೊತೆಗೆ ಅದು ಸ್ವಲ್ಪ ಕೂಲ್ ಆದ್ರೇನೆ ಅನ್ನ ಸ್ವಲ್ಪ ಚೆನ್ನಾಗಿ ಅರಳಿರುತ್ತೆ, ಬಿರಿಯಾನಿ ಚೆನ್ನಾಗಿ ಬೆಂದಿರುತ್ತೆ. ಅದ್ರ ಜೊತೆಗೆ ಒಂದು ಸೈಡ್ಸ್ ಬೇಕಾಗಿತ್ತು. ಫಟಾಫಟ್ ಅಂತ ಸುಚಿತ್ರಾ ಅವ್ರು ಏನೋ ಒಂದು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ನೋಡೋಣ, ಹೊಸ ರುಚಿ. ಇದೆಲ್ಲೂ ಯಾವುದೇ ಹೋಟೆಲ್ ಎಲ್ಲ ಸಿಗಲ್ಲ. ಇದು ಮೈಸೂರಿನ ಒಂದು ಸ್ಪೆಷಲ್ ಅಡುಗೆ.
ಫಸ್ಟ್ ತುಪ್ಪ ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು. ಓಕೆ ಚಿಕನ್ ಅಂದ್ರೆ ಸ್ವಲ್ಪ ಯೂಶಲಿ ಹೀಟ್ ಅಂತಾರೆ, ಓಕೆ. ಅದರಿಂದ ತುಪ್ಪ ಆನಿಯನ್ಸ್ ಜಾಸ್ತಿ ಹಾಕೋದ್ರಿಂದ ಅದು ಅಲ್ಲಿಗೆ ಸರ್ ಹೋಗುತ್ತೆ. ಎಲ್ಲ ಡೈಟಿಷಿಯನ್ ಆಗ್ಬಿಟ್ರು. ನೋ ಪ್ರಾಬ್ಲಮ್. ಹೇಳಿ. ಚಕ್ಕೆ Okay. ಒಂದು 3, ಲವಂಗ, ಏಲಕ್ಕಿ. ಲವಂಗ, ಏಲಕ್ಕಿ, ಚಕ್ಕೆ ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ದೀರಾ. ತುಪ್ಪದಲ್ಲಿ ಉರಿತಾ ಇದ್ದೀರಾ. ಸ್ವಲ್ಪ ಫ್ರೈ ಮಾಡಿ. ಓಕೆ. ಫ್ರೈ ಆದ ತಕ್ಷಣ ಹಾ, ಈರುಳ್ಳಿ. ಮೇನ್ ಇಂಗ್ರೀಡಿಯೆಂಟ್ ಇದೇನೆ ಆನಿಯನ್. ಆನಿಯನ್ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಎಷ್ಟು ಮೊಟ್ಟೆಗಳು ತಂದಿದ್ದೀರಾ? ಒಂದು ಸ್ವಲ್ಪ ಇದೆಯಾ, ಒಂದಿಷ್ಟು ಇದೆಯಾ? 1 ಬೌಲ್. 1 ಬೌಲ್. ಓಕೆ ಓಕೆ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕಾಗತ್ತೆ. ಹುರ್ಕೊಳ್ಳಿ. ಇಷ್ಟಾದ್ರೆ ಸಾಕು. ಓಕೆ. ಹಾಗೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ. ಓಕೆ. ಖಾರದ ಪುಡಿ ಎಷ್ಟು ಹಾಕ್ತೀವಿ ಅಷ್ಟೇ ಧನಿಯಾ ಪುಡಿ. ಓಕೆ. 2 ಸ್ಪೂನಾ? 2 ಸ್ಪೂನು. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಅದು ಸ್ವಲ್ಪ ಸ್ವೀಟಿಶ್ ಬರುತ್ತೆ, ಓಕೆ. ಅದರಿಂದ ಖಾರ ಅಷ್ಟೇ ಈಕ್ವಲ್ ಆಗಿ ಕರೆಕ್ಟ್ ಆಗಿ ಹಾಕ್ತೀವಿ. ಗಸಗಸೆ ಸ್ವಲ್ಪ 1 ಸ್ಪೂನ್ ಗಸಗಸೆ. ಸ್ವಲ್ಪ ಬಿಸಿ ಆಗುವಷ್ಟು ಗಸಗಸೆನಾ? ತೆಂಗಿನಕಾಯಿ ತುರಿ. ಸ್ವಲ್ಪ ಮಸಾಲ ಅಂದ್ರೆ ಗ್ರೇವಿ ಸ್ವಲ್ಪ ಇರ್ಬೇಕಲ್ಲ, ಅದರಿಂದ ಕಾಯಿ ಆಡ್ ಮಾಡ್ಬೇಕಾಗುತ್ತೆ. ಓಕೆ. ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿ ರೋಸ್ಟ್ ಬೇಕಾಗಿಲ್ಲ. ಘಾಟ್ ಬರ್ತಾ ಇದೆ, ಒಳ್ಳೆ ಘಾಟ್ ಬರ್ತದೆ, ಸೀತಾ ಇದೆ ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋಬಹುದು. ನೀರ್ ಬೇಕಾಗುತ್ತಾ? ಹಾಕ್ಲಾ? ಬೇಡ ಅನ್ಸುತ್ತೆ, ಬಿಡಿ. ಈಗ ಇದ್ರನ್ನ ಗ್ರೈಂಡ್ ಮಾಡ್ಬೇಕು. ಮಿಕ್ಸಿ ದೊಡ್ಡ ಕೊಡ್ಲಾ, ಬೌಲು ಸಣ್ಣದ್ ಕೊಡ್ಲಾ? ಸ್ಮಾಲ್ ಒನ್ ಸಾಕು. ಸ್ಮಾಲ್ ಒನ್ ಸಾಕಾ? ಫ್ರೈ ಮಾಡ್ಕೊಂಬನ್ನಿ. ಮುರಳಿಯವರೇ, ಈಗ ರುಬ್ಕೊಂಡ್ ಬಂದಿದ್ದೀನಿ, ಮಸಾಲೆ ರೆಡಿ ಇದೆ. ತುಂಬಾ ನೈಸ್ ಆಗಿ ರುಬ್ಬಿದ್ದೀರಲ್ಲ? ನೈಸ್ ಆಗಿರ್ಬೇಕು. ಇಷ್ಟು ನೈಸ್ ಆಗಿರ್ಬೇಕಾ? ನೈಸ್ ಇರ್ಬೇಕು. ಓಕೆ. ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್? ಒಂದು ಪ್ಯಾನ್ ಇಟ್ಟಿದ್ದೀರಾ? ಪ್ಯಾನ್ ಇಟ್ಟಾಯ್ತು. ಎಣ್ಣೆ ಕೊಡ್ಲಾ, ತುಪ್ಪ ಕೊಡ್ಲಾ? ಇಲ್ಲ, ತುಪ್ಪ ಬೇಕು ಇದಕ್ಕೆ. ತುಪ್ಪನೇ ಬೇಕಾ ಇದಕ್ಕೂ? ಹಾಕಿ. ಯಾಕಂದ್ರೆ ಆಗ್ಲೇ ಫ್ರೈ ಮಾಡಕ್ಕೆಲ್ಲ ತುಪ್ಪ ಹಾಕಿದೀವಿ. ಮತ್ತೆ ತುಪ್ಪ ಬೇಡ, ಡಯಟ್ ಕಾನ್ಶಿಯಸ್ ಇರೋರು ಆಯಿಲ್ ಆಡ್ ಮಾಡ್ಕೋಬಹುದು. ಈರುಳ್ಳಿ ಹಾಕ್ಬೇಕು ಒಗ್ಗರಣೆಗೆ. ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಜಾಸ್ತಿ ಬೇಕು ಇದಕ್ಕೆ. ಇದೇ ಟೇಸ್ಟ್ ಕೊಡೋದು. ಇದು ಬ್ರೌನ್ ಆಗೋ ತನಕ ಹುರ್ಕೋಬೇಕಾ? ಇದು ಬ್ರೌನ್ ಆಗ್ಬೇಕು ಸ್ವಲ್ಪ. ಓಕೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿನೇ. ಓಕೆ. ಟೇಸ್ಟ್ ಬರೋದು ಈರುಳ್ಳಿಯಿಂದ. ನಾನಂತೂ ಎಲ್ಲೂ ತಿಂದಿಲ್ಲ ರೀ ಸುಚಿತ್ರಾ, ಫಸ್ಟ್ ತಿಳ್ಕೊಳ್ರಿ. ನಾನ್ ಮಾತ್ರ ಎಲ್ಲೂ ತಿಂದಿಲ್ಲ ಇದನ್ನ, ಯಾಕಂದ್ರೆ ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ ಇದು. ಒಂದ್ಸತಿ ತಿಂದ್ರೆ ನೀವು ಈ ಟೇಸ್ಟ್ ಬಿಡೋದಿಲ್ಲ, ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಇವಾಗ ಈರುಳ್ಳಿ ಕೆಂಪಗಾಗಿದೆ. ಓಕೆ. ಮೊಟ್ಟೆ ಆಡ್ ಮಾಡ್ತಾ ಇದ್ದೀನಿ ನೋಡಿ, ನೀವು ಕೇಳಿದ್ರಲ್ಲ ಈ ರೀತಿ ಇರುತ್ತೆ, ವಿತೌಟ್ ಶೆಲ್. ಓಕೆ. ರಾ ಎಗ್ಸ್. ಓಹೋ. ಜೊತೆಗೆ ಸ್ವಲ್ಪ ಲಿವರ್ ಪೀಸಸ್ ಒಂದೆರಡಿದೆ. ಓಕೆ. ಅದ್ರ ಜೊತೆಗೆ ಅದಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ವೆರಿ ಗುಡ್. ಓಹೋ, ಸಖತ್ತಾಗಿದೆಯಲ್ರಿ ಸುಚಿತ್ರಾ. ಮೋಸ್ಟ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನು ತೋರಿಸಿರಲಿಲ್ಲ. ವಿಶೇಷವಾದದ್ದು ಸುಚಿತ್ರಾ ಅವ್ರು ಬಂದಮೇಲೆ ಒಂದು ವಿಚಿತ್ರವಾದದ್ದು ತೋರಿಸ್ತಾ ಇದ್ದೀವಿ. ಅದು ತುಪ್ಪಕ್ಕೆ ಹಾಕಿದ ತಕ್ಷಣ ಮೊಟ್ಟೆ ಎಲ್ಲ ನೋಡಿ ಹೇಗಿದಾಯ್ತು. ಎಲ್ಲ ಹೋಗಿ ಸ್ವಲ್ಪ ವೈಟ್ ಆಯ್ತಲ್ಲ, ಅಷ್ಟಾಗಬೇಕು. ಅಷ್ಟಾಗಬೇಕಾ? ವೆರಿ ಗುಡ್. ಇಷ್ಟಾದ್ರೆ ಸಾಕು. ಈಗ ನಾವು ಮಸಾಲೆ ರುಬ್ಬಿದೀವಲ್ಲ, ಓಹೋ, ಅವಾಗಲೇ ಗ್ರೈಂಡ್ ಮಾಡಿದ ಮಸಾಲೆ ಇತ್ತಲ್ಲ, ಹೌದು, ಅದನ್ನ ಮಿಕ್ಸ್ ಮಾಡಿ. ಏನ್ ಫ್ಲೇವರ್ ಬರ್ತಾ ಇದೆ ನಿಮ್ಗೆ? ಏನೇನು ಬರ್ತಾ ಇದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಒಂದ್ಸರಿ ಮಾಡ್ಬಿಡಿ, ಎಲ್ಲ ಹೇಳ್ಬಿಡ್ತೀನಿ ಒಟ್ಟಿಗೆ. ಸ್ವಲ್ಪ ನೀರು, ಅದು ಯಾಕಂದ್ರೆ ಮೊಟ್ಟೆ ಕುಕ್ ಆಗ್ಬೇಕಲ್ಲ. ಓಕೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಡ್ತಾರೆ ಮನೇಲಿ, ಇದನ್ನೇ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಸಾಲ್ಟ್ ಆಸ್ ಪರ್ ಟೇಸ್ಟ್. ಇದು ಎಷ್ಟು ಗಟ್ಟಿ ಮಾಡ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ಚಪಾತಿ, ರೊಟ್ಟಿ, ಸಣ್ಣದಾಗಿ ಪೂರಿ, ಸ್ವಲ್ಪ ದೋಸೆಗೆ, ಇವನ್ ರೈಸ್ಗೂ ಚೆನ್ನಾಗಿರುತ್ತೆ. ರೈಸ್ಗೂ ಚೆನ್ನಾಗಿರುತ್ತೆ. ರೈಸ್ಗೂ ಚೆನ್ನಾಗಿ ಸ್ವಲ್ಪ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ. ಕ್ಲೋಸ್ ಮಾಡೋಣ. ಸುಚಿತಾ ಅವರೇ, ಕ್ವಿಕ್ ಬಿರಿಯಾನಿ ರೆಡಿ ಆಗಿರ್ಬೋದು, ತೆಗೆದು ನೋಡೋಣ. ಆಗಿದೆ.
ಚೆನ್ನಾಗಿ ಮಾಡಿರ್ತೀರ ಬಿಡ್ರಿ, ನಗ್ನಗ್ತಾ ಇರ್ರಿ. ಓ ಎಲ್ಲ ಮಿಕ್ಸ್. ಆಹಾ, ಕುಕ್ಕರ್ ತೆಗೆದ್ಮೇಲೆ ಹಾ ಯಾವಾಗ್ಲೂ ಒಂದ್ಸತಿ ಎಲ್ಲ ಮಿಕ್ಸ್ ಅಪ್ ಮಾಡ್ಕೋಬೇಕು. ಬಿರಿಯಾನಿ ರೆಡಿ ಆಗ್ಬಿಡ್ತಾ ಇದೆ. ರೆಡಿಯಾಗಿ ಈಚೆ ತೆಗಿತಾ ಇದ್ದಾರೆ. ಅದಕ್ಕಿಂತ ಮೊದಲು ಈ ಕಡೆ ಮೊಟ್ಟೆ ಮಸಾಲಾನು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ. ನೋಡ್ವಾ? ನೋಡಿ ಓಹೋ, ಈ ತರ ಮೊಟ್ಟೆ ಮಸಾಲ ನೀವು ನೋಡಕ್ ಚಾನ್ಸೇ ಇಲ್ಲ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾವೇನ್ ಅನ್ಕೊಂಡಿದ್ವು ಅದು ಹಂಗೆ ಬಂದಿದೆ. ನೋಡಿ ಮೇಡಮ್. ಒಳ್ಳೆಯವರೇ, ಕ್ವಿಕ್ ಚಿಕನ್ ಬಿರಿಯಾನಿ ವಿತ್ ಎಗ್ ಮಸಾಲ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಟೇಸ್ಟ್ ಮಾಡೋದು ಏನ್ ಹೇಳದ್ರಿ ಸುಚಿತ್ರಾ, ಇಷ್ಟೊಂದು ಸಖತ್ತಾಗೆಲ್ಲ ಮಾಡ್ಕೊಡ್ತಾ ಇದ್ರೆ ನಮ್ ತೂಕನೂ ಕಡಿಮೆ ಆಗಲ್ಲ, ನಮ್ ಡಯಟ್ ಫಾಲೋ ಆಗಲ್ಲ. ಓಕೆ, ರಾಯ್ತಾ ಇದೆ ಸ್ವಲ್ಪ ಬಿರಿಯಾನಿ. ಫಸ್ಟ್ ಯಾವ್ ತಿನ್ಬೇಕು ಅಂತ ಕನ್ಫ್ಯೂಷನ್. ಸ್ಪೂನಲ್ಲಿ ತಿನ್ಬೇಕಾ ಕೈಲಿ ತಿನ್ಬೇಕಾ ಅಂತ ಇನ್ನೊಂದು ಕನ್ಫ್ಯೂಷನ್. ಕೈಲಲ್ಲೇ ತಿನ್ಬೋಣ ಅಂತೀರಾ? ಫಸ್ಟ್ ಏನ್ ತಿನ್ನೋಣ? ಬಿರಿಯಾನಿ ಅಲ್ಲ ರೀ, ಇಷ್ಟೊಂದು ಚೆನ್ನಾಗಿರಲ್ಲ. ನಾನ್ ತಿನ್ಬಿಟ್ರೆ ಎಷ್ಟೊಂದ್ ಜನ ನೋಡ್ದಿರೋರೆಲ್ಲ ಕಾಯ್ತಾ ಇದಾರೆ. ಏನ್ರಿ ಮುರಳಿ, ನೀವೇ ತೋರಿಸಿ ಸುಚಿತ್ರನ್ ಕರ್ಕೊಂಡು ನೀವೇ ತಿನ್ಬಿಟ್ರಲ್ರಿ, ನಮ್ಗೆ ಎಲ್ರಿ ತೋರ್ಸಿದ್ರಿ ಅಂದ್ರೆ ನಾನು ಏನ್ ಹೇಳ್ಬೇಕು? ಟಕ್ ಅಂತ ಒಂದ್ಸರಿ ನೋಡ್ಕೊಳ್ಳಿ ಹೆಂಗ್ ಮಾಡಿದ್ರು ಅಂತ. ಕ್ವಿಕ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಸೋಂಪು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಬಿರಿಯಾನಿ ಎಲೆ, ಟೊಮ್ಯಾಟೊ, ಅರಿಶಿನ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಹುರಿದು ನಂತರ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ನೆನೆಸಿಟ್ಟ ಬಾಸುಮತಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಮೊಸರು, ನೀರು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಈಗ ಕ್ವಿಕ್ ಚಿಕನ್ ಬಿರಿಯಾನಿ ರೆಡಿ ಟು ಈಟ್. ಬೇಬಿ ಎಗ್ ಮಸಾಲ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಈರುಳ್ಳಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗಸಗಸೆ, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಮೊಟ್ಟೆ ಗೊಂಚಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ರುಬ್ಬಿಕೊಂಡ ಮಸಾಲ, ನೀರು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಬೇಬಿ ಎಗ್ ಮಸಾಲ ತಿನ್ನಲು ರೆಡಿ. ತುಂಬಾ ಚೆನ್ನಾಗಿದೆ. ಈ ಮಸಾಲೆ ಮಾತ್ರ ಅದ್ಭುತವಾಗಿದೆ ರೀ. ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆ ಎಗ್ ಮಸಾಲ ಚೆನ್ನಾಗಿ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಇದು ಸಹಿ ಆಗುತ್ತೆ. ತುಂಬಾ ಅದ್ಭುತವಾಗಿದೆ ರೀ. ನೀವು ಟ್ರೈ ಮಾಡಿದ್ರೆ ಮಾತ್ರ ನೀವು ಯಾರು ನಮ್ಮನ್ನು ಬಿಡಲ್ಲ, ಈ ತಟ್ಟೆನೂ ಬಿಡಲ್ಲ. ಸಖತ್ತಾಗಿ ಮಾಡಿದ್ರೆ ಸುಚಿತ್ರಾ. ಇದನ್ನ ಮುಗಿಸೋ ತನಕ ನಾನು ತಿರ್ಗಿ ಜೊತೆ ಮಾತಾಡಕ್ಕಾಗಲ್ಲ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಮುಂದಿನ ಸುತ್ತು ನೀವೆಲ್ಲ ಕಾಯ್ತಾ ಇರೋಂಥ ಸುತ್ತು ನಮ್ಮನೆ ಅಡಿಗೆ ಯಾವ್ದ್ರಿ? ಯಾರೀ ಬಂದಿದ್ದಾರೆ ಅವ್ರ ಅಡಿಗೆ ಮನೆ ತೋರಿಸ್ಲಿಕ್ಕೆ, ಅವ್ರ ಅಡಿಗೆ ರುಚಿ ತೋರಿಸ್ಲಿಕ್ಕೆ, ಕೈಗುಣ ತೋರಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿರೋರು ಬಂದಿದ್ದಾರೆ. ಬಹಳ ದೂರದಿಂದ ಬಂದಿದ್ದಾರೆ. ಇಲ್ಲ ಬಿಡಿ ಮುಳ್ಳಿ, ನೀವೇನು ಮೈಸೂರು ಬಂದು ಪ್ರೋಗ್ರಾಮ್ ಮಾಡಂಗ್ ಕಾಣಲ್ಲ. ನಾವು ಮೈಸೂರಿಂದನೇ ಬರ್ತೀವಿ ಅಂತ ಅಲ್ಲಿಂದ ಬಂದು ಇಲ್ಲಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಖತ್ತಾಗಿರೋದು ಅಡಿಗೆ ತೋರಿಸ್ತೀವಿ ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಉಮಾಬಾಯಿ ಅಂತ ಸರ್. ಉಮಾಬಾಯಿ ಅವರು ಇಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಿಂದ ಬರ್ತಾ ಇದ್ದೀನಿ. ಅದೇನೇ ಕಷ್ಟದಿಂದ ಬರಕ್ ಹೋದ್ರಿ? ನಾವು ಮೈಸೂರಿಗೆ ಬರ್ತಿದ್ವಲ್ಲ. ಬರ್ತಿದ್ರಿ, ಕಾದು ಸಾಕಾಗೋಯ್ತು. ಅದಕ್ಕೆ ಬಂದೇ ಬಿಟ್ರಿ. ಅದಕ್ಕೆ ಬಂದೇ ಬಿಟ್ರಿ. ಎಲ್ಲಿದ್ದೀರಾ? ಮೈಸೂರಿನಲ್ಲ ಮನೆ? ಮೈಸೂರಿನಲ್ಲಿ ಗುರುರಾಜ ಬಡಾವಣೆಯಲ್ಲಿ ಇದೀವಿ ಸರ್. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? ನಾನು ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ? ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಸರ್. ಓಕೆ, ಮನೇಲಿ ಯಾರ್ಯಾರು ಇದ್ದೀರಾ? ಮನೇಲಿ ನಾನು, ನಮ್ಮ ಅಕ್ಕನ ಗಂಡ ಬಾಬ 80 years old. ಓಕೆ, ನಾವಿಬ್ರು ಇದೀವಿ ಸರ್. ಓಕೆ 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 ಪರವಾಗಿಲ್ಲ. Thank ಬಹಳ you, sir. ದೂರದಿಂದ ಬಂದಿದ್ದೀರಾ. ಹೇಳಿಮ್ಮ, ಏನ್ ಅಡಿಗೆ ಮಾಡಿ ತೋರಿಸ್ತೀರಾ ನಮಗ್ ನೀವು? ಸರ್, ತವಕ್ಷೀರ ಹಲ್ವಾ ಮಾಡೋಣ ಅಂತ ಬಂದಿದ್ದೀನಿ ಸರ್ ನಾನು. ತವಕ್ಷೀರ ಹಲ್ವಾ ಅಂದ್ರೆ ಏನಮ್ಮ ಅದು? ತವಕ್ಷೀರ ಅನ್ನೋದು ಒಂದು ಹಿಟ್ಟು, ಆಯುರ್ವೇದಿಕ್ದು. ಅದು ಹಲ್ವಾ ಮಾಡಿ ತಿಂದ್ರೆ ಬಾಯಿ ಹುಣ್ಣು, ಹೊಟ್ಟೆ ಹುಣ್ಣು ಎಲ್ಲದಕ್ಕೂ ತುಂಬಾ ಒಳ್ಳೇದದು. ತವಕ್ಷೀರ ಹಲ್ವಾ ಮಾಡಕ್ಕೆ ನೀವೇನೇನ್ ತಂದಿದ್ದೀರಮ್ಮ?
ತವ ಕ್ಷೀರ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ತವ ಕ್ಷೀರ, ಚಿರೋಂಜಿ, ಹಾಲು, ತುಪ್ಪ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಚೆರ್ರಿ. ಇವಾಗ ಮಾಡಕ್ ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದು ಬೌಲ್ ಬೇಕು ಸರ್. ಏನ್ ಮಿಕ್ಸಿಂಗ್ ಏನೋ ಮಾಡ್ಕೊಳ್ತೀರಿ? ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಟ್ಟು ತಿರುಗಿಸಿ ಪ್ಲೇಟ್ಗೆ ಹಾಕೋದು ಸರ್. ಈ ಉಮಾಬಾಯಿ ಅಂತ ಇಟ್ಕೊಂಡಿರೋಲ್ಲ ಸಿಕ್ಕಾಪಟ್ಟೆ ಓದ್ಬಿಟ್ಟಿರ್ತಾರೆ. ನಮ್ಮ ಆಂಟಿ ಒಬ್ರು ಇದ್ದಾರೆ, ಮೈಸೂರು ಸಿದ್ಧಾರ್ಥ ಲೇಔಟ್ ಇದ್ದಾರೆ. ಅವರುನು TCS ಕಾಲೇಜ್ ಲೆಕ್ಚರರ್, ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಅವರುನು. ಅವರು ಮೇ ಬಿ ಇನ್ನು 1 ವರ್ಷ ಏನೋ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ಅಷ್ಟೇ, ಅವ್ರು ಓದಿ ಸಿಕ್ಕಾಪಟ್ಟೆ ಓದ್ಬಿಟ್ಟು ಇನ್ನು ಹ್ಯಾಂಡಿಕ್ರಾಫ್ಟ್ಸ್, ಫ್ಲವರ್ ಮೇಕಿಂಗು, ಪೇಂಟಿಂಗ್ಸು, ಡಾಲ್ ಮೇಕಿಂಗು. ಅಬ್ಬಾ, ಅಯ್ಯೋ ಸುಮಾರು ಸರ್. ಖಂಡಿತ ಮೇಡಮ್, ನಿಮ್ಮಂತವ್ರ ಜೊತೆ ನಾವು ಅಡಿಗೆ ಆಮೇಲೆ ಗಾರ್ಡನಿಂಗು, ಡಾಲ್ ಕುಡಿಸ್ಬಿಟ್ಟು ಅದಕ್ಕೆಲ್ಲ ಪ್ರಶಸ್ತಿಗಳು ಬಂದಿದೆ. ಆಮೇಲೆ ಕರ್ಜನ್ ಪಾರ್ಕ್ ನಿಂದ ಶೀಲ್ಡ್ ಬಂದಿದೆ ನಂಗೆ ಗಾರ್ಡನಿಂಗಿಗೆ. ಇಲ್ಲಿ ಮನೆ ಮೇಲೆ ಗಾರ್ಡನಿಂಗ್ ಮಾಡಿದ್ದೀರಾ? ಮೊದ್ಲು ಸಿದ್ಧಾರ್ಥ ಲೇಔಟ್ ನಲ್ಲಿ ಇದ್ವಿ, ಅಲ್ಲಿ ಫುಲ್ ಗಾರ್ಡನಿಂಗ್ ಮಾಡಿ ಕರ್ಜನ್ ಪಾರ್ಕ್ ನಿಂದ ಬಂತು. ಈಗಿರೋ ಮನೇಲಿ ಸ್ವಲ್ಪ ಗಾರ್ಡನಿಂಗ್ ಮಾಡ್ಲಿಕ್ಕೆ ಕಷ್ಟ ಇದೆ, ಮೇಲೆಲ್ಲ ಪಾಟ್ ಇಟ್ಟಿದ್ದೀನಿ. ಸಿದ್ಧಾರ್ಥ ಲೇಔಟ್ ನಲ್ಲಿ ನಮ್ ಕೇಬಲ್ ಆಪರೇಟರ್ ಮಧು ನಮ್ ಬಹಳ ಫ್ರೆಂಡ್. ಮಧು ಅವರೆಲ್ಲ ನಮ್ ಕಣ್ ಮುಂದೆ ಬೆಳೆದ ಮಕ್ಕಳು ಸರ್. ಹೌದೇನು? ಓಕೆ. ನಿಮ್ಮ ಸಮಸ್ಯೆಗಳಿಗೆ ಈ ತವಕ್ಷೀರ ಹಲ್ವಾವನ್ನ ತಿಂದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಒಂದೇ. ಉಮಾಬಾಯಿ ಅವರು ತೋರಿಸ್ತಾ ಇದಾರೆ. ಜೊತೆಗೆ ಇದು ಯಾರಾದ್ರೂ ಗೆಸ್ಟ್ ಬಂದಾಗ ಸರ್, ಮಾತಾಡ್ತಾ 5 ನಿಮಿಷ ಮುರಳಿ ಮಾತಾಡ್ತಾ ಮಾಡ್ಬಿಡ್ಬೋದು. ಟೈಮು ಜಾಸ್ತಿ ಹಿಡಿಯಲ್ಲ, ಎಂತದು ಇಲ್ಲ, ಆರಾಮಾಗಿ ಟೆನ್ಷನ್ ಇಲ್ಲದೆ ಮಾಡಿ ಸ್ವೀಟ್ ಬಡಿಸ್ಬಿಡ್ಬೋದು ಅವ್ರಿಗೆ. ಬರ್ಸಿ ಮೇಡಮ್, ಬರ್ಸಿ. ಈಗ ಫಸ್ಟ್ ತವಕ್ಷೀರ ಹಾಕ್ತಾ ಇದೀನಿ. ಓಕೆ, ಪರವಾಗಿಲ್ಲ. ನಿಮ್ ಹೆಂಗ್ ಕಂಫರ್ಟಬಲ್ ಹಂಗೆ ಮಾಡಿ, ಪರವಾಗಿಲ್ಲ. ನೀವ್ ಹೆಂಗ್ ಮನೇಲಿ ಮಾಡ್ತೀರಾ ಅದೇ ತರನೇ ಮಾಡಿ. ನಾವೇನೋ ಸ್ಪೂನ್ ಹೇಳ್ತೀವಿ, ಸ್ಪೂನ್ ತಗೋಬೇಕು ಅಂತ ಏನಿಲ್ಲ. ನೀವು ಮನೇಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ. ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ತವಕ್ಷೀರ ಈಕ್ವಲ್ ಸಕ್ಕರೆ ಹಾಕ್ಬೇಕು. ಸ್ವೀಟ್ ಕಡಿಮೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಡಿಕ್ರೀಸ್ ಮಾಡ್ಬೋದು, ಇನ್ನೂ ಕಡಿಮೆ ಬೇಕು ಅಂದ್ರೆ ಇನ್ನೂ ಕಡಿಮೆ ಬೇಕು ಮಾಡ್ಬೋದು. ಕರೆಕ್ಟ್ ಆಗ್ಬೇಕು ಅಷ್ಟು. ಕರೆಕ್ಟ್. ಸ್ವೀಟ್ ಜಾಸ್ತಿ ಆದ್ರೂ ನೋ ಪ್ರಾಬ್ಲಮ್. ಓಕೆ ಮೇಡಮ್. ಇದು ಹಾಲನ್ನ ಕಾಯಿಸಿ ಆರಿಸಿರ್ಬೇಕು. ಇದು ಹೆಂಗಂದ್ರೆ ಪ್ರಪೋರ್ಷನೇಟ್ ಎಲ್ಲ ಈಕ್ವಲ್ ತಗೋಬೇಕು ಸರ್. ತವಕ್ಷೀರ, ಸಕ್ಕರೆ, ತುಪ್ಪ, ಹಾಲು, ನೀರು. ನೀರು ಏನಂದ್ರೆ 1:2 ಹಾಲು ಹಾಕಿದ್ರು ಚೆನ್ನಾಗಿರುತ್ತೆ. ಬರೀ ಹಾಲ್ನಲ್ಲಿ ಮಾಡಿದ್ರು ಇನ್ನೂ ಟೇಸ್ಟ್ಫುಲ್ ಆಗಿರುತ್ತೆ. ಕೆಲವರು ಹಾಲು ಹಾಕ್ಲಿಕ್ಕೆ ಹೆಸಿಟೇಟ್ ಮಾಡಿದಾಗ ನೀರ್ ಹಾಕಿದಾಗ ಟೇಸ್ಟ್ ಕಡಿಮೆ ಆಗುತ್ತೆ, ಬಟ್ ಹಲ್ವಾ ಆಗುತ್ತೆ. ನೀರ್ ಬೇಡಿ, ಬರೀ ಹಾಲಲ್ಲೇ ಮಾಡಿ. ತವಕ್ಷೀರ ಹಲ್ವಾವನ್ನ ತೋರಿಸಲಿಕ್ಕೆ ಉಮಾಬಾಯಿ ಅವರು ಮೈಸೂರಿನಿಂದ ಬಂದಿದ್ದಾರೆ. ಸಾಕಷ್ಟು ನಮ್ಮ ಕಾಂಟ್ಯಾಕ್ಟು ಮಾಡಿದ್ರು. ನಾನ್ ಮಾಡಬಹುದಾ ಅಂತ ಅವ್ರಿಗೆ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು, ನಿಮ್ ಕೈ ರುಚಿ ನಮಗ್ ಮುಖ್ಯ ಅಂತೇಳಿ ಹೇಳಿದ್ದೆ ತಡ ಉಮಾಬಾಯಿ ಪಾಪ ಮೈಸೂರಿಂದ ಕಾರ್ ಮಾಡಿ ನಮ್ಮ ಶೂಟಿಂಗ್ ಸ್ಪಾಟಿಗೆ ಬಂದು ಅವರ ರುಚಿಯನ್ನ ತೋರಿಸ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ನಮಗೂ ಖುಷಿ ಆಗ್ತದೆ, ಇಂಥವ್ರ ಕೈ ರುಚಿ ನಾವು ತಿನ್ನಕ್ ಸಾಧ್ಯ ಆಗ್ತಾ ಇದೆಯಲ್ಲ, ಇವತ್ತು ನಾವು ರುಚಿ ನೋಡ್ಬೋದಲ್ಲ ಅನ್ನೋ ಖುಷಿ ನಮ್ಗೆ. ಹೊಸದನ್ನ ಕಲ್ತ್ಕೋಬೇಕು ಅನ್ನೋ ಖುಷಿ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಒಗಂಡಬಿ ಕಾರ್ಯಕ್ರಮ ನೋಡಿದ್ದನ್ನ ನಿಮ್ಮ ಮನೆ ಅಡಿಗೆ ಮನೆಯಲ್ಲಿ ಟ್ರೈ ಮಾಡಬಹುದು ಅಂತ ತಿಳಿಸಿ. ನಮ್ಗಿನ್ನೂ ಖುಷಿ ಆಗಿದೆ ಅಂದ್ರೆ ಫೋನ್ ಮಾಡಿದ ತಕ್ಷಣ ನೀವು ಚಾನ್ಸ್ ಕೊಟ್ರಲ್ಲ ಸರ್, ತುಂಬಾ ಸಂತೋಷ. ನಾನು ತುಂಬಾ ಜನ ಕೇಳ್ತೀನಿ, ಇದಕ್ಕೆ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ, ಗೊತ್ತಿರೋರು ಬೇಕಾಗಿಲ್ಲ, ಜಸ್ಟ್ ನಂಗೊಂದು ಫೋನ್ ಮಾಡಿ ಇಲ್ಲ ಮೇಲ್ ಮಾಡಿ. ನಾವು ತುಂಬಾ ಜನ ತುಂಬಾ ಕಂಫರ್ಟಬಲ್, ಯಾಕಂದ್ರೆ ನಿಮ್ ಕಾರ್ಯಕ್ರಮದಲ್ಲಿ ನಾವು ನಿಮ್ಮಂತವ್ರು ತೋರಿಸ್ಬೇಕು ಅಂತ ನಾವು ಕಾಯ್ತಾ ಇರ್ತೀವಿ. ಓಕೆ, ಇವಾಗ ಹಾಲು ಮತ್ತೆ ಸಕ್ಕರೆ, ತವಕ್ಷೀರ ಪೌಡರ್ 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರ್. ಈಗ ಗ್ಯಾಸ್ ಮೇಲೆ ಇಡಬೇಕು. ಗ್ಯಾಸು ಕಡಿಮೆ ಉರಿಬೇಕಾ ಜಾಸ್ತಿ ಉರಿಬೇಕಾ? ಕಡಿಮೆ. ಅಂದ್ರೆ ಸರಿ ಸುಮಾರು ಒಂದು 20 ನಿಮಿಷಕ್ಕೆ ಹಲ್ವಾ ಆಗುತ್ತಾ? ಇನ್ನೂ ಬೇಗಲೇ ಆಗೋಗುತ್ತೆ ಸರ್. ಇನ್ನೂ ಬೇಗ ಆಗುತ್ತಾ? ವೆರಿ ಗುಡ್. ಆಮೇಲೆ ಪ್ರತಿ ಬುಧವಾರ ಭಜನೆ ಇರುತ್ತೆ ಸರ್ ನಮ್ಮ ಮನೇಲಿ, ವಿವೇಕಾನಂದರದ್ದು. ನೀವೇ ನಿಮ್ಮ ಮನೇಲೆ ಕಾಂಟ್ಯಾಕ್ಟ್? ನಮ್ಮ ಮನೇಲೇನೆ. ಆಮೇಲೆ ಪ್ರತಿ ಶನಿವಾರ ರಾಮನಾಮ ಜಪ. ಆಮೇಲೆ ನಾನು ಭಜನೆ ಕ್ಲಾಸ್ಗೆಲ್ಲ ಹೋಗ್ತೀನಿ. ಹಾಡು ಏನಾದ್ರು ಕಲ್ತಿದ್ದೀರಾ? ಪರವಾಗಿಲ್ಲ, ಕಲ್ತಿದೀನಿ ಅನ್ಸುತ್ತೆ. ಅಲ್ಲ, ಕಲ್ತಿದ್ರೆ ಒಂದ್ ಸ್ವಲ್ಪ ಹಾಡ್ಬೋದು, ನಿಮ್ಮ ವಾಯ್ಸ್ ನಾವು ಕೇಳ್ಬೋದು, ಅದೇನ್ ಪರವಾಗಿಲ್ಲ. ಹೇಳ್ಬೋದು. ಆಮೇಲೆ ಎಲ್ಲಾದ್ರೂ ಹೊರಟೋಗ್ಬಿಟ್ರೆ ಅಂತ ಭಯ. ಇಲ್ಲ ಪರವಾಗಿಲ್ಲ, ಆಡಿ, ಏನ್ ಪರವಾಗಿಲ್ಲ. ಸಾರಿ ಬಂದನೆ ಪ್ರಾಣೇಶ ಬಂದನೆ, ಸಾರಿ ಬಂದನೆ ಪ್ರಾಣೇಶ ಬಂದನೆ, ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನ ಕಂಡು, ಸಾರಿ ಬಂದು ಲಂಕಾಪುರದ ಮೀರಿದ ರಾವಣನ ಕಂಡು, ಧೀರನು ವೈಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ, ಸಾರಿ ಬಂದನೆ ಪ್ರಾಣೇಶ ಬಂದನೆ.
ಆಡ್ತೀರಾ ತುಂಬಾ ಚೆನ್ನಾಗಿ ಆಡ್ತೀರಾ. ಮತ್ತೆ ಎಲ್ಲಾದ್ರೂ ಬಿಡುವಿನ ಸಮಯದಲ್ಲಿ ಇಷ್ಟೊಂದೆಲ್ಲ ಮಾಡ್ಕೊಂಡು ಎಲ್ಲ ತುಂಬಾ, ಯಾಕಂದ್ರೆ ಈ ಏಜ್ ಅಲ್ಲಿ ಇಷ್ಟೊಂದು ಬ್ಯುಸಿಯಾಗಿ ನೀವು ಇದೀರಾ ಅಂತ ಹೇಳಿದ್ರೆ. ಅದಲ್ಲದೆ 3 ಪೊಮೇರಿಯನ್ ಮರಿಗಳಿವೆ. ನಾಯಿಗಳು ಬೇರೆ ಸಾಕಿದೀರಾ? ಓಹೋ ಹೋ ಹೋ. ಗಂಡ ಹೆಂಡತಿ ಮಗಳು 3 ಜನ ಇಟ್ಕೊಂಡಿದ್ದೀರಾ? ಎಸ್ ಫ್ಯಾಮಿಲಿ ಅಂತ ಸ್ಕೂಬಿ ಸ್ವೀಟಿ ಓಹೋ ಹೋ. ಶೃಂಗಶ್ರೀ ಓಹೋ. ಅಂತ ಹೆಸರಿಟ್ಟಿದ್ದೀನಿ. ಏನಾಗ್ತಾ ಇದೀರಾ ಹೇಳ್ಬಿಟ್ಟು? ತುಪ್ಪ ಹಾಕ್ತಾ ಇದೀನಿ ಈಗ. ಓಕೆ. ಒಂದು ಬಟ್ಟಲಿನಷ್ಟು ತುಪ್ಪ. ತುಪ್ಪ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ, ಹಾಲು ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಅಲ್ವಾ ಅಂದ ತಕ್ಷಣ ಬರೀ ಸಿಹಿಯ ರೂಪವನ್ನೇ ನೋಡದೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆ ಅಲ್ವಾ. ಮನೇಲಿ ಬಂದಾಗ ಮಾಡ್ಕೊಡ್ಬೋದು. ಮನೇಲಿ ಮಾತಾಡ್ತಾ ಯಾರಾದ್ರೂ ಬಂದಿದ್ರು ಕೂಡ ಇಂಥ ಸಿಹಿನ ಮಾಡಿ ತಿನ್ನಿಸ್ಬೋದು ನೀವು ಅಂತ ಉಮಾಬಾಯಿ ಅವರು ಹೇಳಿದ್ದಾರೆ. ಈಗ ಚಿರೋಂಜಿ ಹಾಕ್ತಾ ಇದೀನಿ ಸ್ವಲ್ಪ. ಅಂದ್ರೆ ಇದು ನೀವೇನೋ ಹೇಳಿದ್ರಿ ಅವಾಗಲೇ ಪಿಸ್ತಾ ಅಂತ. ನಮ್ ಕಡೆ ಪಿಸ್ತಾ ಅಂತಾರೆ, ಬೆಂಗಳೂರು ಮೈಸೂರು ಕಡೆ ಚಿರೋಂಜಿ ಅಂತಾರೆ. ಓಕೆ. ಆಮೇಲೆ ಇದು ದ್ರಾಕ್ಷಿ. ಈಗ ಗೋಡಂಬಿ ಹಾಕ್ತಾ ಇದೀನಿ. ಹಾಕಿ ಮಾಡಿ. ಅಲ್ಲಿಂದ ಇಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ಬಿಟ್ಟು ಇಲ್ಲಿಗೆ ಬರ್ತಿದ್ದೆ ಎಕ್ಸಾಮ್ಗೆ. ಎಲ್ಲಿ? ಬಳ್ಳಾರಿಯಿಂದ ಮೈಸೂರಲ್ಲಿ ಎಕ್ಸಾಮ್ ಮಾಡಕ್ ಬರ್ತಿದ್ದ? ಕರೆಸ್ಪಾಂಡೆನ್ಸ್. ಹಿಂದಿ ಸಂಸ್ಕೃತ ಎಲ್ಲ ಮುಗಿಸ್ಕೊಂಡು ಬಿಕಾಮ್ಗೆ ಅಲ್ಲಿಂದ ಬಂದು 78ರಲ್ಲಿ ಕೆಲಸ ಸಿಕ್ತು. ಅದಾದ್ಮೇಲೆ MA ಎಕನಾಮಿಕ್ಸ್, ಡಿಪ್ಲೊಮಾ ಇನ್ ಇಂಗ್ಲಿಷ್. ಏನೋ ಅಷ್ಟೇ ಸರ್ ಮಾಡಿರೋದು. ಇಷ್ಟೊಂದು ಮಾಡ್ಬಿಟ್ಟು ಇಷ್ಟೇ ಅಂದ್ರೆ ನಾವ್ ಇನ್ನೇನ್ ಹೇಳೋದು? ಎಲ್ಲಾರ್ದು ನೀವೇ ಓದ್ಬಿಟ್ರೆ 3-4 ಜನ ನೀವು ಒಬ್ಬರೇ ಓದ್ಬಿಟ್ಟಿದ್ರೆ ಪಾಪ ಬೇರೆಯವ್ರ ಗತಿ ಏನ್ ಹೇಳಿ. ತುಪ್ಪ ಮಿಶ್ರಿತವಾದಂತ ಏನಲ್ವಾ ಮಾಡಿದ್ರೆ? ತವಕ್ಷೀರ ಹಲ್ವಾ. ತವಕ್ಷೀರ ಹಲ್ವಾ ರೆಡಿ ಆಗೋಯ್ತು ಅನ್ಕೊಂಡಿದೀನಿ. ಹಾಕ್ಲಾ? ಹಾಕಿ ಸರ್. ತಲೆ ಒಟ್ಟು ಪೂರ್ತಿಯಾಗಿ ಹಾಕ್ಬಿಡೋದು. ತುಂಬಾ ತುಪ್ಪನೇ ಇದೆ, ಅದಕ್ಕೆ ತುಪ್ಪ ತಕ್ಕೊಳ್ಳೋದಾ? ತುಪ್ಪ ತಕೊಂಬೋಣ. ಇಲ್ಲ ಹಿಂಗ್ ಮಾಡ್ಬಿಟ್ಟು. ಇದೇನು ಅದಕ್ಕೆ ಮಿಕ್ಸ್ ಆಗಂಗ್ ಕಾಣಲ್ಲ ಬಿಡಿ. ಉಮಾ ಅವ್ರೆ, ಇದೇನೋ ಅಲ್ವಾ ಅಂತ ಹೇಳಿ ಬರ್ಫಿ ತರ ಕಟ್ ಮಾಡ್ಬಿಟ್ಟಿದೀರಾ? ಬರ್ಫಿ ತರ ಅಂದ್ರೆ ಹೈಟ್ ಆಗಿರೋದು ಪ್ಲೇಟು ಅಥವಾ ಇದಿದ್ರೆ ಅದು ದಪ್ಪ ಆಗುತ್ತೆ. ಕರೆಕ್ಟ್. ನೀವು ಕುಯ್ದು ಬಿಟ್ರೆ ಬರ್ಫಿ ಆಗ್ಬಿಡುತ್ತೆ. ಬರ್ಫಿ ಆಗ್ಬಿಡುತ್ತೆ. ಬರ್ಫಿ ಅಂತ ಹೇಳೋದಾ ಅಲ್ವಾ ಅಂತ ಹೇಳೋದಾ? ಹೆಂಗ್ ಬೇಕಾದ್ರೆ ಹೇಳ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಇಟ್ಬಿಡಿ. ಒಂದ್ 2-3 ಏನೋ ಕುಯ್ದು ಬೇರೆ ಇಟ್ಕೊಂಡಿದ್ದೀರಾ, ಪೂರ್ತಿ ಮಾಡ್ಬಿಡಿ. ಡೆಕೋರೇಷನ್ ಗೆ ನೋಡಿ ಚೆರಿ ಫ್ರೂಟ್ ಈ ತರ ಓಕೆ ಇಟ್ರೆ. ಓಕೆ. ಕ್ಷೀರ ಹಲ್ವಾ ತಿನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಮಾ. ತವಕ್ಷೀರ ಹಲ್ವಾ ಅಂದ ತಕ್ಷಣ ತವಕ್ಷೀರ ಪೌಡರ್ ಒಂದು ಸಿಗುತ್ತೆ. ಮೈದಾ ಹಿಟ್ಟಿನ ತರ ಇರುತ್ತೆ, ಅದಕ್ಕಿಂತ ಸ್ವಲ್ಪ ನೈಸ್ ಆಗಿರುತ್ತೆ. ತವಕ್ಷೀರ ಹಲ್ವಾದ ಪೌಡರ್ ಬೇಕು ಅಂದ್ರೆ ಬನ್ಸಾರಿ ಅಂಗಡಿ ಅಂತ ಮೈಸೂರು ಕಡೆ ಕರೀತಾರೆ, ಬೆಂಗಳೂರಿನಲ್ಲಿ ಗ್ರಂಥಿಗೆ ಅಂಗಡಿ ಅಂತ ಕರೀತಾರೆ. ಅಲ್ಲೂ ಸಹ ಈ ತರ ಪೌಡರ್ ಸಿಗುತ್ತೆ. ಈ ಪೌಡರ್ ನಲ್ಲಿ ನೀವು ಹಲ್ವಾ ಮಾಡ್ಕೊಂಡು ತಿಂದ್ರೆ ಬಾಯಿ ಉರಿರಲ್ಲ, ಬಾಯಿ ಉಣ್ಣಿರಲ್ಲ, ಹೊಟ್ಟೆಲಿ ಉಣ್ಣಿರಲ್ಲ, ಆರೋಗ್ಯವಾಗಿರ್ತೀರಾ ಅಂತ ನಾನ್ ಹೇಳ್ತಾ ಇಲ್ಲ, ಉಮಾದೇವಿರು ತಮ್ಮ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದಾರೆ. ತುಂಬಾ ದೂರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಖತ್ತಾಗಿರೋ ಹಲ್ವಾ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಇಂಥ ಹಲ್ವಾ ಮಾಡೋದನ್ನ ನೀವೇನಾದ್ರೂ ನೋಡ್ಕೊಂಡಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ದಂಗಾಗತ್ತೆ. ಒಂದ್ಸರಿ ನೋಡ್ಕೊಳ್ಳಿ. ತವಕ್ಷೀರ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ 1 ಕಪ್ ತವಕ್ಷೀರ, 1 ಕಪ್ ಸಕ್ಕರೆ, 1 ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1 ಕಪ್ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ. ಆಮೇಲೆ ಚಿರೋಂಜಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಅದು ಗಟ್ಟಿಯಾದ ಮೇಲೆ ಪ್ಲೇಟ್ಗೆ ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಕೊನೆಯಲ್ಲಿ ಚೆರ್ರಿಯಿಂದ ಅಲಂಕರಿಸಿದರೆ ಬಾಯಿಯ ಹುಣ್ಣಿಗೆ ಔಷಧಿ, ಸಿಹಿ ಸಿಹಿ ಸವಿ ಸವಿ ತವಕ್ಷೀರ ಹಲ್ವಾ ಸವಿಯಲು ಸಿದ್ಧ. ಒಂಥರ ಚೆನ್ನಾಗಿದೆ ಅಲ್ವಾ? ಈ ತರನು ಇರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ಬೇಕು. ಉಮಾ ಬಾಯಿಯವ್ರು ಮಾಡಿದ್ದಾರೆ ಅಂದ್ರೆ ಸಖತ್ತಾಗಿದೆ ಅಂತ ಅವಾಗಲೇ ಹೇಳಿದೆ. ತುಂಬಾ ಚೆನ್ನಾಗಿದೆ. ಆಹಾ, ಕೈ ಬಾಯೆಲ್ಲ ಬರೀ ತುಪ್ಪದ ವಾಸನೆ ಆಗ್ಬಿಟ್ಟಿದೆ. ಚೆನ್ನಾಗಿದೆ, ಟ್ರೈ ಮಾಡಿ. ಅಮ್ಮ, ಬಹಳ ದೂರದಿಂದ ಬಂದಿದ್ದೀರಾ, ನೀವು ಬಂದಿದ್ದು ತುಂಬಾ 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 ನಮಗೆ ಬಹಳ ಖುಷಿ ಆಯ್ತು. ಅಂತೂ ಒಳ್ಳೆ ಒಂದು ರುಚಿಯಾದಂಥ ಒಂದು ಹೊಸ ಅಡುಗೆನ ತೋರಿಸಿದ್ದೀರಾ. ನಮ್ಮ ವೀಕ್ಷಕರಿಗೂ ಖುಷಿಯಾಗಿದೆ. ಅದೆಲ್ಲದಕ್ಕಿಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಒಂದೇ ಫೋನಲ್ಲಿ ಬನ್ನಿ ಅಂದ ತಕ್ಷಣ ಬಂದಿದ್ದೀರಲ್ಲ ನೀವು, ತುಂಬಾ ಖುಷಿ ಆಯ್ತು. ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ನಿಮಗೆ ಶಶಿ ವಾಷಿಂಗ್ ಪೌಡರ್ ಅವರು ತಮ್ಮ ವಾಷಿಂಗ್ ಪೌಡರ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಭೀಮಾ ಫೈನಲ್ ಅವರು ಫೈನಲ್ ಅನ್ನ ಕೊಡ್ತಾ ಇದ್ದಾರೆ. ಆರ್ಯ ಡಿಶ್ ವಾಶ್ ಅವರು ಡಿಶ್ ವಾಶ್ ಅನ್ನು ಕೊಡ್ತಾ ಇದ್ದಾರೆ. ಶಶಿ ವಾಷಿಂಗ್ ಪೌಡರ್, ಬಟ್ಟೆ ಒಗಿಲಿಕ್ಕೆ ಒಂದು ಬಕೆಟ್ ಸಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮ ಕಾರ್ಯಕ್ರಮದಲ್ಲಿ ನಂಗೆ ಒಂದು ಚಾನ್ಸ್ ಕೊಟ್ಟಿದ್ದೀರಿ. ಆರೋಗ್ಯದ ಅಡಿಗೆನ ತೋರಿಸ್ತೀನಿ ಮುರಳಿ. ಈ ತರ ಎಲ್ಲ ಅಲ್ವಾ ತಿನ್ಕೊಂಡಿದ್ರೆ ನೀವು ಓಕೆ ಅಷ್ಟೇನೆ, ನೀವು ಆರೋಗ್ಯ ಕೆಡ್ಸ್ಕೊಂಡ್ಬಿಡ್ತೀರಾ. ಆರೋಗ್ಯ ಕೆಡ್ಸ್ಕೊಬೇಡಿ, ಸಖತ್ತ ಇರೋ ಆರೋಗ್ಯದ ಅಡಿಗೆ ಹೇಳ್ಕೊಡ್ತೀನಿ ನಿಮ್ಗೆ ಅಂತ ರೀನಾ ಬಂದಿದ್ದಾರೆ.
ರೀನಾ ಪ್ರದೀಪ್ ಅವರೇ ನಮಸ್ಕಾರ. ನಮಸ್ತೆ. ರೀನಾ ಅವರೇ ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಇವತ್ತು ಸೋಯಾ ಮಟರ್ ಮಸಾಲಾ ಅಂತ ಸೈಡ್ ಡಿಶ್ ಮಾಡೋಣ. ಸೋಯಾ ಮಟರ್ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಸೋಯಾ ಗ್ರಾನ್ಯೂಲ್ಸ್, ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಖತ್ತಾಗಿರುವಂತ ಸೋಯಾ ಮತ್ತು ಬಟಾಣಿಯ ಗ್ರೇವಿನ ತೋರಿಸಬಹುದು. ಹೌದು. ಓಕೆ, ಹಂಗಾರೆ ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ಈಗ ನಾವು ಫಸ್ಟ್ ಸೋಯಾನ ಬೇಯಿಸ್ಕೊಳ್ಳೋಣ. ಸೋಯಾನ ಬೇಯಿಸ್ಕೊಳ್ಳೋಣ ಅಂದ್ರೆ ಇಲ್ಲಿಗೆ ಇಟ್ಕೊಳ್ಳೋಣ. ಹಾ. ಇದು ಬೇಗ ಬೆಂದೋಗುತ್ತೆ, ನಾವು ಗ್ರಾನ್ಯೂಲ್ಸ್ ಮಾಡ್ಕೊಂಡಿರೋದ್ರಿಂದ. ಕೆಲವ್ರಿಗೆ ಆ ಉಂಡೆ ನೋಡಿದ್ರೆ ಒಂಥರ ಆಗ್ಬೋದು, ಈ ತರ ಆದ್ರೆ ಗೊತ್ತೇ ಆಗಲ್ಲ. ಇದು ಚಪಾತಿಗೆಲ್ಲ ಚೆನ್ನಾಗಿ ಸಿಗುತ್ತೆ. ಅದು ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿಯ ಜಾಸ್ತಿ ಆದಂಗೆ ಅನ್ಸುತ್ತೆ, ದಪ್ಪದಾಗ ಕಾಣುತ್ತೆ. ಆಮೇಲೆ ಒಳಗೆಲ್ಲ ಸ್ವಲ್ಪ ಹಿಡಿದಿರಲ್ಲ, ಹೌದು. ಸ್ವಲ್ಪ ಎಲ್ಲ ಬೇಜಾರಾಗುತ್ತೆ ಸ್ವಲ್ಪ ಅದು. ಇದು ಒಂಥರ ಈಗ ಕೈಮಾ ವರ್ಜನ್, ವೆಜಿಟೇರಿಯನ್ ವರ್ಜನ್ ಅಂತ ಅನ್ಕೊಳ್ಳಿ. ಸಾಕು, ಇವಾಗ ಸಾಕಾ? ಸಾಕಾಗಿದೆ, ಬೆಂದಿಗಿದೆ. ಆಫ್ ಮಾಡ್ಬಿಡೋಣ? ಇದನ್ನ ನಾವು ಸೋಸ್ಕೊಳ್ಳಿ. ಸೋಸ್ಕೊಳ್ಳೋಣ. ಆಕ್ಚುಲಿ ಇದನ್ನ ವಾಶ್ ಮಾಡ್ಬೇಕು, ಬೆಂದ ಮೇಲೆ ವಾಟರ್ ಅಲ್ಲಿ ವಾಶ್ ಮಾಡ್ಬೇಕು. ಇದನ್ನ ತಣ್ಣೀರ್ನಲ್ಲಿ ವಾಶ್ ಮಾಡ್ಬೇಕಂದ್ರೆ ಇಲ್ಲಿ ಇರೋದೆಲ್ಲ ಫೈಟರ್ಸ್ ಎಲ್ಲ ಅದು ಡ್ರೈನ್ ಆಗಿ ಹೊಟ್ಟೋಗುತ್ತೆ. ಓಕೆ. ಅಂದ್ರೆ ಚೆನ್ನಾಗಿ ಬಿಸಿನೀರಲ್ಲಿ ನಾವು ಬೇಯಿಸಿದ್ರು ಕೂಡ ಇನ್ನೊಂದ್ಸರಿ ತಣ್ಣೀರ್ ಹಾಕಿ ನಾವು ಆ ಗ್ರೇಸ್ ನ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸ್ ಯೂಸ್ ಮಾಡಿದ್ರು ಹಾಗೆ ಮಾಡ್ಬೇಕು. ಹೌದಾ ಮೇಡಮ್? ಕಾತಿದೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ನಾವು ಈರುಳ್ಳಿ ಪೇಸ್ಟ್ ಹಾಕೋಣ. ಈರುಳ್ಳಿ ಪೇಸ್ಟ್ ಡೈರೆಕ್ಟ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅಂತೂ ಇತ್ತೀಚಿನ ದಿನಗಳಲ್ಲಿ ಸೋಯಾ ಚಂಕ್ಸ್ ಎಲ್ಲಾ ಕಡೆ ಕಾಣಿಸ್ಕೊಳ್ತಾ ಇದೆ. ಹೌದು. ಮೊದಲೆಲ್ಲ ಸ್ವಲ್ಪ ಗೊತ್ತಿರೋ ಬುದ್ಧಿಜೀವಿಗಳು ಮಾತ್ರ ತಿಂತಾ ಇದ್ರು. ತುಂಬಾ ಜನ ಗೊತ್ತಿರಲಿಲ್ಲ ಇದು ಏನ್ ತಿನ್ನೋದು, ಮನುಷ್ಯ ತಿನ್ನೋದ, ಹಸುಳಿಗೆ ಹಾಕದ ಅಂತ ಗೊತ್ತಿರ್ಲಿಲ್ಲ. ತಿಂತಾನೆ ಇಲ್ಲ ಯಾರು. ನಮ್ಗಲ್ಲ ಅದು ಅಂತ ಹೇಳೋರು. ನಾನು ಕೇಳಿದ್ದೀನಿ ಎಷ್ಟೋ ಜನಕ್ಕೆ, ನಾವ್ ತಿನ್ನೋದಲ್ರಿ ಹಸುಳಿಗೆ ಹಾಕೋದು, ಹಸುಗೆ ಹಾಕೋದಲ್ರಿ ನಾವೇ ತಿನ್ನೋದು. ಇವಾಗ ಎಲ್ಲ ಅದನ್ನ ತಿಂತಾ ಇದಾರೆ. ಯಾಕೆಂದ್ರೆ ಇದು ಕಂಪ್ಲೀಟ್ ಪ್ರೋಟೀನ್. ಇದು ವೆಜಿಟೇರಿಯನ್ಸ್ ಅಂತೂ ಇದು ಪ್ರೋಟೀನ್ ಅವಶ್ಯಕ. ಈಗ ನಾವು ಅಂದ್ರೆ ಫುಲ್ ಕಂಪ್ಲೀಟ್ ಪ್ರೋಟೀನ್ ವೆಜಿಟೇರಿಯನ್ಸ್ಗೆ ಸಿಗಲ್ಲ, ಕಾಳುಗಳಲ್ಲೆಲ್ಲ ಅಷ್ಟೊಂದು ಸಿಗಲ್ಲ. ಇದು ಕಂಪ್ಲೀಟ್ ಎಲ್ಲ ಅಮಿನೋ ಆಸಿಡ್ಸ್ ಇರುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ಮತ್ತೆ ಇದಕ್ಕೆ ನಾವು ಸ್ವಲ್ಪ ಅರಿಶಿಣ ಹಾಕೋಣ. ಚಿಲ್ಲಿ ಪೌಡರ್, ಅರ್ಧ ಸ್ಪೂನು ಧನಿಯಾ ಪೌಡರ್, ಇದು ಈಗ PMS ಲೇಡೀಸ್ ಅಲ್ಲಿ PMS ಅಂತ ಇರುತ್ತೆ, ಅಂದ್ರೆ ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಇರುತ್ತೆ. ಇದರಲ್ಲಿ ಈಸ್ಟ್ರೋಜಿನ್ ಅಂತ ತರ ಇರುವಂತ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಪೋಸ್ಟ್ ಮೆನೋಪಾಸಲ್ ಅಲ್ಲಿ ಲೇಡೀಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವರಿಗೆ ಇದು ತುಂಬಾ ಒಳ್ಳೆಯದು. ಈಸ್ಟ್ರೋಜಿನ್ ತರ ಹಾರ್ಮೋನ್ ತರ ಇದ್ರಲ್ಲಿ ಸಿಗೋದ್ರಿಂದ ಇವರಿಗೆ ಆ ತರ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಓಕೆ ಓಕೆ, ಇದು ಸ್ವಲ್ಪ ಆಗಿದೆ. ಇದೇನು ಬಟಾಣಿ ಬೇಯಿಸ್ಕೊಂಡಿರೋದು? ಸಾಸಿ ಬಟಾಣಿ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಹಾಕೋಣ. ಒಂದು ಸ್ವಲ್ಪ ನೀರು ಕೊಡಿ, ಸ್ವಲ್ಪ. ಬಟ್ ಏನಾದ್ರು ನೀವು ಬಟಾಣಿ ಎಲ್ಲ ಇಷ್ಟೊಂದೆಲ್ಲ ಒಳ್ಳೆ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಸೋಯಾ ಚಂಕ್ಸ್ ಗೊತ್ತಾಗಲ್ಲ, ಕಾಣೋದೇ ಇಲ್ಲ. ಅದು ಸ್ವಲ್ಪ ಚಿಕ್ಕ ಗ್ರೇವಿ ಕೊಡ್ತೇವೆ ನಾ, ಬಟ್ ಗೊತ್ತಾಗಲ್ಲ ಬಿಡಿ ಯಾರಿಗೆ. ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಸೋಯಾ ಹಾಕೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಓಕೆ, ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸ್ವಲ್ಪ ಅದೆಲ್ಲ ನೀರಿನ ಅಂಶ ಇದಾಗತ್ತೆ. ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಪ್ಯೂರಿ ಹಾಕೋಣ. ಹೌದು, ಟೊಮ್ಯಾಟೊ ಪ್ಯೂರಿ ಹಾಕಿ. ಟೊಮೆಟೊನ ಮೊದಲೇ ರುಬ್ಕೊಂಡು ಇಟ್ಕೊಂಡಿದೀವಿ. ಇದು ಈಸಿ ಅಲ್ಲ, ರುಬ್ಕೊಂಡು ಇಟ್ಕೊಳ್ಳೋದು ಈಸಿ. ಸ್ವಲ್ಪ ಕುಕ್ಕು ಬೇಗ ಆಗುತ್ತಲ್ಲ. ಹೌದು, ನಾವು ಗ್ರೇವಿ ಮಾಡೋದ್ರಿಂದ ಒಂದು ಸ್ವಲ್ಪ ಅದು ಗ್ರೇವಿ ಕನ್ಸಿಸ್ಟೆನ್ಸಿನೂ ಸಿಗತ್ತೆ. ಅಂದ್ರೆ ಚಪಾತಿ, ದೋಸೆ ಎಲ್ಲದಕ್ಕೂ ಇಟ್ಕೋಬಹುದು. ಹೌದು. ನೀರೇನಾದ್ರು ಬೇಕಾ? ಒಂದು ಸ್ವಲ್ಪ.
ಸ್ವಲ್ಪ ಕುದಿಯಲಿಕ್ಕೆ ಬಿಡ್ಬೇಕು ಚೆನ್ನಾಗಿ, ಆಗ ಅದೆಲ್ಲ ಮಸಾಲ ಎಲ್ಲ ಮಸಾಲ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ. ಇಟ್ಕೊಳ್ಳುತ್ತೆ. ನೀನೇನು ಹಾಕ್ಬೇಕು ಅದಕ್ಕೆ? ಇಲ್ಲ ಅಷ್ಟೇ, ಒಂದ್ 2 ನಿಮಿಷ ಒಂದ್ ಮುಚ್ಚೋಣ. ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು. ಹಾಕ್ಬಿಡಿ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೋಣ. ತುಂಬಾ ಚೆನ್ನಾಗಿರುವಂತ ಒಂದು ಗ್ರೇವಿ ರೆಡಿ ಆಗ್ತದೆ. ಪರವಾಗಿಲ್ಲ, ನಾವು ಡಯಟ್ ನಲ್ಲೂ ಅಥವಾ ಹೆಲ್ದಿ ಫುಡ್ ತಿನ್ಬೇಕಾದ್ರೂ ಸಹ ಈ ತರದೊಂದು ತಿನ್ನೋ ಕ್ರಮನ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ನಾವೇನು ಪೂರ್ತಿಯಾಗಿ ತಿನ್ಲೇಬೇಡಿ ಅಂತ ಹೇಳಲ್ಲ. ತಿನ್ಬೇಕಾದ್ರೆ ಏನು ಸ್ವಲ್ಪ ನಮ್ಮ ದೇಹಕ್ಕೆ ಒಳ್ಳೇದು ಬೇಕಾಗುತ್ತೋ ಅದನ್ನ ಸೇರಿಸ್ಕೊಳ್ತಾ ತಿನ್ಕೊಳ್ಳೋ ಅಭ್ಯಾಸ ಶುರು ಮಾಡಿದ್ರೆ ಅದಾಗೆ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಬಿಡಿಸ್ತೀರಾ? ಒಂದ್ ಸ್ವಲ್ಪ ಇದನ್ನ ಮುಚ್ಬಿಡೋಣ? ಮುಚ್ಬೇಡ. 1-2 ಮಿನಿಟ್ಸ್ ಅದು ಸ್ವಲ್ಪ ಕುಕ್ ಆಗ್ಲಿ. 2 ಮಿನಿಟ್ಸ್ ಒಳಗೆ ನಿಮಗೆ ಈ ಮಟರ್ ಮತ್ತು ಸೋಯಾ ಚಾಂಕ್ಸ್ ನ ಒಂದು ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ. ರೆಡಿ ಆಗಲಿ. ಸೋಯಾ ಚಂಕ್ಸ್ ಬಗ್ಗೆ ಏನೇನಾದ್ರು ಹೇಳದಿದೆಯಾ ಮೇಡಮ್? ಸೋಯಾ ಚಂಕ್ಸ್ ಅಂತ ಅಂದ್ರೆ ಅದೇ ಹೇಳಿದಾಗೆ ಫ್ಯಾಟ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ಪ್ರೋಟೀನ್ ಅಂಶ. ಈಗ ಜಿಮ್ಗೆಲ್ಲ ಹೋಗ್ತಿರ್ತಾರೆ, ಅವ್ರಿಗೆ ಹೈ ಪ್ರೋಟೀನ್ ಬೇಕಾಗುತ್ತೆ. ಆಗ ಅವರು ರೆಡಿಮೇಡ್ ಫುಡ್ ಎಲ್ಲ ತಗೊಂಡು ಏನೇನೋ ತಗೊಳ್ತಾರೆ. ಸೋಯಾ ಎಕ್ಸ್ಟ್ರಾಕ್ಟ್, ಸೋಯಾ ಐಸೋಲೇಟ್ಸ್ ಅಂತ ಬರುತ್ತೆ. ಸೋಯಾ ಅದು ಈ ಪ್ಯೂರ್ ಫಾರ್ಮ್ ಆಫ್ ಪ್ರೋಟೀನ್. ಸೋಯಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ತಗೊಂಡಿರ್ತಾರೆ. ರೆಗ್ಯುಲರ್ ಆಗಿ ಡಯಟ್ ನಲ್ಲಿ ಸೋಯಾ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಪ್ರೋಟೀನ್ ಇದ್ರಲ್ಲೇ ಸಿಗುತ್ತೆ. ಈಗ ತುಂಬಾ ಚೆನ್ನಾಗಿರುವಂತ ಬಟಾಣಿ ಮತ್ತು ಸೋಯಾ ಚಾಂಕ್ಸ್ ನ ಒಂದು ಒಳ್ಳೆ ಗ್ರೇವಿ ತೋರಿಸಿದ್ದಾರೆ. ಓಹ್, ಅದ್ಭುತವಾಗಿದೆ. ಬಿಡಿ ತೋಳಿ. ಒಳ್ಳೆಯ ಹೆಲ್ದಿ ಸೋಯಾ ಮಟರ್ ಮಸಾಲ ರೆಡಿ ಆಗಿದೆ. ಓಕೆ, ಹೆಲ್ದಿ ಫುಡ್ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ. ತುಂಬಾ ಚೆನ್ನಾಗಿರುವಂತಹ ಒಂದು ಗ್ರೇವಿನ ತೋರಿಸ್ಕೊಟ್ಟಿದ್ದಾರೆ. ಗ್ರೇವಿ ತೋರಿಸಿ ಅಂತ ಸಾಕಷ್ಟು ಮೇಲ್ ಬರ್ತಾ ಇರುತ್ತೆ. ಇವತ್ತು ಒಳ್ಳೆ ಗ್ರೇವಿ, ಹೆಲ್ದಿ ಗ್ರೇವಿನೂ ತೋರಿಸ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಕೂಡ. ಮಾಡೋ ಮೆಥಡ್ನು ತೋರಿಸಿದರೆ ನೋಡ್ಕೊಂಡಿಲ್ಲ ನೀನು, ಸರಿ ನೋಡ್ಕೊಳ್ಳಿ. ಸೋಯಾ ಮಟರ್ ಮಸಾಲ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸೋಯಾ ಗ್ರಾನ್ಯೂಲ್ಸ್ ಹಾಕಿ 2 ನಿಮಿಷ ಬೇಯಲು ಬಿಡಿ. ನಂತರ ನೀರನ್ನು ಸೋಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಬೇಯಿಸಿದ ಬಟಾಣಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಬೆಂದ ಸೋಯಾ ಗ್ರಾನ್ಯೂಲ್ಸ್ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಟೊಮೆಟೊ ಪ್ಯೂರಿ, ಉಪ್ಪು, ಗರಂ ಮಸಾಲ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ಹೆಲ್ದಿ ಸೋಯಾ ಮಟರ್ ಮಸಾಲವನ್ನು ಅನ್ನ, ಚಪಾತಿ, ರೊಟ್ಟಿಯೊಂದಿಗೆ ತಿನ್ನಲು ಕೊಡಿ. ಚಪಾತಿ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ, ದೋಸೆಗೂ ಟ್ರೈ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸುವಾಸನೆ. ಓಕೆ ನೋಡಿ, ಹೆಲ್ದಿ ಫುಡ್ ಬೇಕು ಅಂದ್ರೆ ರುಚಿ ನೋಡಬೇಡಿ, ಹೆಲ್ತ್ ಇಂಪಾರ್ಟೆಂಟ್ ರೀ. ಓಕೆ ರೀನಾ ಅವರೇ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ರಲ್ಲ, ಖುಷಿ ಆಯ್ತಾ? ಖುಷಿಯಾಗಿದ್ರೆ ನಮಗೂ ಕೂಡ ಖುಷಿ ಆದಾಗೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಾವು ನೋಡ್ತೀವಿ, ಬೇರೆಯವ್ರಿಗೂ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮುಗಿಸೋಕ್ಕಿಂತ ಮೊದಲು ಮತ್ತೊಂದು ಕಾರ್ಯಕ್ರಮದಲ್ಲಿ ನೀವು ಏನಾದ್ರು ನೋಡೋಕ್ಕಾಗಿಲ್ಲ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇನ್ನೊಂದು ರೆಸಿಪಿ ಬೇಕಿತ್ತು, ಈ ಎಲ್ಲ ಪ್ರಶ್ನೆಗಳಿಗೂ ನಾವು ನಿಮ್ಮ ಜೊತೆ ಸಿಗ್ತಾ ಇದೀವಿ. ಫೇಸ್ಬುಕ್ನಲ್ಲಿ Facebook/ಒಗಣೆಡಬಿ ಹೋಯ್ತು ಅಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕ್ರಮದ ಇನ್ನೋಟ ಮುನ್ನೋಟ ಎಲ್ಲ ಸಿಗುತ್ತೆ. ಅಲ್ಲಿ ನಿಮ್ಗೆ ಏನ್ ಬೇಕೋ ಬರ್ತ್ ಕಳಿಸಿದ್ರೆ ಖಂಡಿತವಾಗ್ಲೂ ನಾವು ಟ್ರೈ ಮಾಡಿ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ